ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು ಇದರ ಅಡಿಯಲ್ಲಿ ಬರುವಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿನ ಕನ್ನಡ ವಿಭಾಗದಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ದಾವಣಗೆರೆ ವಿಶ್ವವಿದ್ಯಾಲಯ ಅಂತಿಮ BA ಐಚ್ಛಿಕ ಕನ್ನಡದ 6ನೇ ಸೆಮ್ನ ವಿದ್ಯಾರ್ಥಿಗಳಿಗೆ ಪತ್ರಿಕೆ 6.2 ತೌಲನಿಕ ಅಧ್ಯಯನ ಮತ್ತು ಅದರ ಪಠ್ಯಗಳು ಈ ಪತ್ರಿಕೆಯನ್ನು ನಿಗದಿಪಡಿಸಿದೆ. ಈ ಪತ್ರಿಕೆಯ 5ನೇ ಸೆಷನ್ ಅಂದರೆ ಹಿಂದಿನ ಸೆಷನ್ನಲ್ಲಿ ತೌಲನಿಕ ಸಾಹಿತ್ಯ ಅಧ್ಯಯನ ಎಂದರೇನು ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರ ಮುಂದುವರಿದಂಥ ಭಾಗ ನಾವು ಈಗ ಚರ್ಚೆಯನ್ನು ಮಾಡ್ಬೋದು. ತೌಲನಿಕ ಸಾಹಿತ್ಯ ಅಧ್ಯಯನ ಅಂದರೆ ಏನು ಅನ್ನುವಂಥದ್ದರ ಅನ್ವಯಿಕವಾಗಿರುವಂಥ ಕೆಲವು ಉದಾಹರಣೆಗಳ ಮೂಲಕ ಹಿಂದಿನ ಸೆಷನ್ನಲ್ಲಿ ನಾವು ಚರ್ಚೆಯನ್ನು ನಾವು ತಗೊಂಡಿದ್ವಿ. ಅದರ ಮುಖಾಂತರ ನಮಗೆ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ವಿಮರ್ಶೆ ಅನ್ನುವಂಥದ್ದು ಹೇಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅಥವಾ ನಮ್ಮ ಭಾಷೆಗಳಲ್ಲಿ ಅಥವಾ ಪಾಶ್ಚಾತ್ಯ ಭಾಷೆಗಳಲ್ಲಿ ಇನ್ನೊಂದು ನಾವು ಮನಸ್ಸಿನಲ್ಲಿಟ್ಕೊಳ್ಬೇಕು, ತೌಲನಿಕ ಅಧ್ಯಯನದ ಸಂದರ್ಭದಲ್ಲಿ ನಮ್ಮ ಮತ್ತು ಮತ್ತೊಂದು ಭಾಷೆ ಅನ್ನುವಂಥದ್ದನ್ನು ಹೇಳುವಂಥದ್ದು ತಪ್ಪು ಆ್ಯಕ್ಚುಲಿ. ಯಾಕೆಂತಂದರೆ ತೌಲನಿಕ ಅಧ್ಯಯನದ ಒಂದು ಮುಖ್ಯವಾಗಿರುವಂಥ ಅಂಶ ಏನು ಅಂತಂದರೆ ಅದು ನಾನು ಮತ್ತು ಅದು, ನನ್ನ ಮತ್ತು ಮತ್ತೊಂದರ ಈ ಥರದ ಭಿನ್ನತೆಗಳನ್ನು ತಾರತಮ್ಯ ಮಾಡುವಂಥದ್ದನ್ನು ಭೇದ ಮಾಡುವಂಥದ್ದನ್ನು ಒಪ್ಪಲ್ಲ. ಸೊ ನನ್ನ ದೇಶ ಮತ್ತೊಂದು ದೇಶ ಅನ್ನುವಂಥದ್ದನ್ನು ನಿರಾಕರಿಸುತ್ತೆ, ಉಗ್ರ ರಾಷ್ಟ್ರೀಯತೆಯನ್ನು ನಿರಾಕರಿಸುತ್ತೆ. ಸೊ ಹಾಗಾಗಿ ಲೋಕಾರೂಢಿಯಾಗಿ ಬಂದಿರುವಂಥ ಮತ್ತು ಕೆಲವೊಂದು ಸತಿ ಅಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡುವಂಥ, ಯಾಕೆಂತಂದರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕಾಲಬದ್ಧವಾಗಿರುವಂಥ ಚಿಂತನೆಗಳಿಗೆ ಒಳಪಟ್ಟಿರ್ತಾನೆ, ಈಡಾಗಿರ್ತಾನೆ. ಕೆಲವೊಂದು ಸತಿ ಉದ್ದೇಶ ಇಲ್ಲದೇ ಇದ್ರೂ ಕೂಡ ಅನುದ್ದೇಶವಾಗಿ ಅವನನ್ನು ಸುತ್ತುವರೆದಿರುವಂಥ ವಿಚಾರ ಸಂಹಿತೆಗಳು ಕೆಲವೊಂದು ಸತಿ ಅಪ್ರಜ್ಞಾಪೂರ್ವಕವಾಗಿ ಬರ್ತವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ತೌಲನಿಕ ಅಧ್ಯಯನವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈಗ ನಾವು ನೇರವಾಗಿ ನಾವು ವಿಷಯಕ್ಕೆ ನಾವು ಬರೋದಾದರೆ, ತೌಲನಿಕ ಸಾಹಿತ್ಯ ಎಂದರೇನು ಅನ್ನುವಂಥ 2ನೇ ಭಾಗದಲ್ಲಿ ಆ್ಯಕ್ಚುಲಿ ತೌಲನಿಕ ಅಧ್ಯಯನಕಾರರು ತೌಲನಿಕ ಸಾಹಿತ್ಯ ಅಧ್ಯಯನ ಅಂತಂದರೆ ಏನು ಅನ್ನುವಂಥದ್ರ ಬಗ್ಗೆ ಏನು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಅಭ್ಯಾಸ ಮಾಡ್ತೀವಿ ಅಂತಂದ್ಬಿಟ್ಟು ಹಿಂದಿನ ಸೆಷನ್ನ ಕೊನೆ ಭಾಗದಲ್ಲಿ ನಾನು ಹೇಳಿದ್ದೆ. ಸೊ ಆ ಅಂಶವನ್ನು ಈಗ ನಾವು ನೋಡ್ಬೋದು. ಸ್ವಲ್ಪ ಟೆಕ್ನಿಕಲ್ ಆಗಿರುವಂಥ ಭಾಗ ಇದು. ಅಂದರೆ ಬೇರೆ ಬೇರೆ ತೌಲನಿಕ ವಿದ್ವಾಂಸರು, ತೌಲನಿಕ ಅಧ್ಯಯನದ ವಿದ್ವಾಂಸರು ಅವ್ರು ಏನು ಮಾಡಿದ್ದಾರೆ ಅಂತಂತಂದರೆ, ತಮ್ಮ ಅಧ್ಯಯನದ ಹಿನ್ನೆಲೆಯಲ್ಲಿ ತಾವು ತೌಲನಿಕ ಅಧ್ಯಯನವನ್ನು ಗ್ರಹಿಸಿರುವಂಥ ಹಿನ್ನೆಲೆಯಲ್ಲಿ ಅವರೇನು ಮಾಡ್ತಾರೆ ಅಂತಂತಂದರೆ, ತೌಲನಿಕ ಸಾಹಿತ್ಯದ ಅಧ್ಯಯನದ ಬಗ್ಗೆ ತಮ್ಮದೇ ಆಗಿರುವಂಥ ವ್ಯಾಖ್ಯೆಯನ್ನು ಕೊಡುವಂಥ ಪ್ರಯತ್ನ ಪಡ್ತಾರೆ. ಆ ವ್ಯಾಖ್ಯೆಗಳು ಪರಿಪೂರ್ಣನೋ ಅಪರಿಪೂರ್ಣನೋ, ವ್ಯಾಪ್ತಿಗಿಂತ ಕಡಿಮೆ ಇದೆಯೋ ಅತಿವ್ಯಾಪ್ತಿಗೆ ಒಳಪಟ್ಟಿದೆಯೋ, ಇದೆಲ್ಲನೂ ಕೂಡ ನಾವು ವಿವೇಚನೆ ಮಾಡ್ಕೊಂಡು ಹೋಗೋಣ. ಅಥವಾ ನಿರ್ದಿಷ್ಟವಾಗಿ ತೌಲನಿಕ ಸಾಹಿತ್ಯ ಅಥವಾ ಸಾಹಿತ್ಯದ ಅಧ್ಯಯನದ ಸ್ವರೂಪವನ್ನು, ವ್ಯಾಪ್ತಿಯನ್ನು, ಅಧ್ಯಯನ ವಿಧಾನವನ್ನು ನಿಗದಿಪಡಿಸ್ತವ ಅಥವಾ ತಿಳಿಸ್ತವ ಅನ್ನುವಂಥದ್ದನ್ನು ನಾವು ಈ ಚರ್ಚೆಯ ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರಾರಂಭದಲ್ಲಿ ತೌಲನಿಕ ಸಾಹಿತ್ಯ ಅಂದ್ರೆ ಏನು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ ಈಗ ನಾವು ತೆಗೆದುಕೊಳ್ಬೇಕಾಗಿರುವಂಥದ್ದು. ಹಿಂದಿನ ಸೆಷನ್ನಲ್ಲಿ ತೌಲನಿಕ ಸಾಹಿತ್ಯ ಎಂದರೇನು ಅನ್ನುವಂಥದ್ದು ತೆಗೆದುಕೊಳ್ಬೇಕಾದ್ರೆ ಉದಾಹರಣೆಗಳ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ವಿ. ಈಗ ನಾವು ಏನು ಮಾಡಬೇಕು ಅಂತಂತಂದರೆ, ಏನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂತಂದರೆ, ತೌಲನಿಕ ಅಧ್ಯಯನದ ವಿದ್ವಾಂಸರು ಅವರು ಏನು ಹೇಳ್ತಾ ಇದ್ದಾರೆ, ತೌಲನಿಕ ಸಾಹಿತ್ಯ ಅಧ್ಯಯನ ಅಂತಂದರೆ ಏನು ಅನ್ನುವಂಥದ್ರ ಬಗ್ಗೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಪ್ರಾರಂಭದಲ್ಲಿ ರೆನೆ ವೆಲೆಕ್ ಅನ್ನುವಂಥ ಒಬ್ಬ ತೌಲನಿಕ ವಿದ್ವಾಂಸ, ಈತ ಏನು ಹೇಳ್ತಾನೆ ಅಂತಂದರೆ, ಈ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಇನ್ನೂ ಕೂಡ
ವಿವಾದಾಸ್ಪದವಾಗಿರುವಂತಹ, ನೋಡ್ರಿ ಈ ಪದ ಬಳಸ್ತಾನೆ, ಇನ್ನೂ ಕೂಡ ವಿವಾದಾಸ್ಪದವಾಗಿರುವಂಥ ಒಂದು ಸಾಹಿತ್ಯಿಕ ಶಿಸ್ತು ಮತ್ತು ಪರಿಕಲ್ಪನೆ ಅಂತ ಹೇಳ್ತಾನೆ. ಯಾಕೆ ಹಿಂಗೆ ಹೇಳ್ತಾನೆ ಅನ್ನುವಂಥದ್ದು ಮುಖ್ಯ. ಯಾಕೆ ಅಂತಂತಂದ್ರೆ ರೆನವಲಕ್ ಏನು ಹೇಳ್ತಾ ಇದ್ದಾನೆ, ಇದು ಇನ್ನೂ ವಿವಾದಾಸ್ಪದವಾಗಿರುವಂಥ ಒಂದು ಶಿಸ್ತು, ಅಧ್ಯಯನ ಶಿಸ್ತು ಅಥವಾ ಒಂದು ಪರಿಕಲ್ಪನೆ ಅಂತ ಹೇಳ್ತಾ ಇದ್ದಾನೆ. ರೆನವಲಕ್ ಗಮನಿಸ್ತಾ ಇದ್ದಾನೆ ಏನು ಅಂತಂದ್ರೆ, ಬೇರೆ ಬೇರೆ ತೌಲನಿಕ ಅಧ್ಯಯನಕಾರರು ತಾವು ಕೊಡ್ತಿರುವಂಥ ವ್ಯಾಖ್ಯೆಗಳು ಕೆಲವೊಮ್ಮೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ದಾವೆ, ಅಥವಾ ಕೆಲವೊಂದ್ಸತಿ ಪರಸ್ಪರ ಬೇರೆ ಬೇರೆ ರೀತಿಯಾಗಿದೆ, ಭಿನ್ನಾಭಿಪ್ರಾಯಗಳನ್ನು ಹೊಂದಿದೆ, ಏಕರೂಪಿಯಾಗಿಲ್ಲ. ಸೊ ಹಾಗಾಗಿ ರೆನವಲಕ್ ಏನು ಹೇಳ್ತಾರೆ ಅಂತಂತಂದ್ರೆ, ಇದೊಂದು ವಿವಾದಾಸ್ಪದವಾಗಿರುವಂಥ ಸಾಹಿತ್ಯಿಕ ಶಿಸ್ತು ಅಂತಂದ್ಬಿಟ್ಟು ಅವರು ಅಭಿಪ್ರಾಯ ಪಡ್ತಾರೆ. ಮತ್ತು ಇನ್ನೊಂದು ಏನಂತಂತಂದ್ರೆ, ಅವ್ರದ್ದೊಂದು ಪ್ರಬಂಧದಲ್ಲಿ ಇದೊಂದು ಬಳಸಿರದ ಮತ್ತೆ ವಿವರಿಸಿರದ ಪರಿಭಾಷೆ ಅಂತ ಹೇಳ್ತಾರೆ. ನೋಡ್ರಿ, ಇದು ಬಳಸಿರದ ಮತ್ತೆ ವಿವರಿಸಿರದ, ಸ್ಪಷ್ಟವಾಗಿ ಬಳಸಲ್ಪಡದೇ ಇರುವಂಥ ತೌಲನಿಕ ಸಾಹಿತ್ಯ ಅಧ್ಯಯನ ಅಂತಂದ್ರೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ನಿಖರವಾಗಿ ಅದನ್ನು ಬಳಸಲಾಗಿಲ್ಲ ಅಥವಾ ವಿವರಿಸಲಾಗಿಲ್ಲ. ಸೊ ಹಾಗಾಗಿ ಏನು ಅಂತಂದ್ರೆ ಇದೊಂದು ವಿವಾದಾಸ್ಪದವಾಗಿರುವಂಥ ಸಾಹಿತ್ಯಿಕ ಶಿಸ್ತು ಅಂತ ಹೇಳ್ತಾ ಇದ್ದಾರೆ, ರೆನವಲಕ್ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಏನು ಅಂತಂತಂದ್ರೆ ಇದು ಇನ್ನೂ ಕೂಡ ನಿರ್ದಿಷ್ಟವಾಗಿ ಒಂದು ಸಮರ್ಪಕ ವ್ಯಾಖ್ಯೆಯನ್ನ, ಅಂದರೆ ಸರ್ವಸಮ್ಮತವಾಗಿರುವಂಥ ವ್ಯಾಖ್ಯೆಯನ್ನ ಹೊಂದಿಲ್ಲದೆ ಇರುವಂಥದ್ದನ್ನು ಸೂಚಿಸ್ತಾ ಇದೆ ರೆನವಲಕ್ ಹೇಳುವಂಥ ಪ್ರಕಾರ. ಸೊ ಆದ್ದರಿಂದ ಆತ ಹೇಳುವಂಥದ್ದು ಏನು ಅಂತಂದ್ರೆ, ಇದು ತೌಲನಿಕ ಸಾಹಿತ್ಯದ ಬಿಕ್ಕಟ್ಟು ಅಂತಂತ ಹೇಳ್ತಾನೆ. ತೌಲನಿಕ ಸಾಹಿತ್ಯದ ಬಿಕ್ಕಟ್ಟಿದು ಯಾಕೆ ಅಂತಂತಂದ್ರೆ, ಇದೊಂದು ವಿವಾದಾಸ್ಪದವಾಗಿರುವಂಥ ಸಾಹಿತ್ಯಿಕ ಶಿಸ್ತು ಅಂತ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಇದರ ವ್ಯಾಖ್ಯೆಗಳು ಬೇರೆ ಬೇರೆ ಥರ ಇದ್ದಾವೆ, ವಿಭಿನ್ನವಾಗಿದ್ದಾವೆ, ವೈವಿಧ್ಯಮಯವಾಗಿದೆ ಒಂದು. ಇನ್ನೊಂದು ಏನು ಅಂತಂತಂದ್ರೆ, ಇದನ್ನು ಹೆಚ್ಚು ಬಳಸಿಲ್ಲ ಮತ್ತು ವಿವರಿಸಲಾಗಿಲ್ಲ. ಇದು ತೌಲನಿಕ ಅಧ್ಯಯನದ ಒಂದು ಬಿಕ್ಕಟ್ಟಿದು. ಈ ಬಿಕ್ಕಟ್ಟನ್ನು ಬಿಡಿಸಬೇಕಾಗಿದೆ. ಈ ಬಿಕ್ಕಟ್ಟನ್ನು ಈ ಬಿಕ್ಕಟ್ಟು ಅಥವಾ ಈ ಗಂಟನ್ನು ಬಿಡಿಸಬೇಕಾಗಿದೆ. ಹಾಗಾದಾಗ ಏನಾಗುತ್ತೆ ಅಂತಂತಂದ್ರೆ, ತೌಲನಿಕ ಸಾಹಿತ್ಯವನ್ನ ಅಥವಾ ತೌಲನಿಕ ಸಾಹಿತ್ಯದ ಅಧ್ಯಯನವನ್ನು ಸಮರ್ಪಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ, ಸ್ಪಷ್ಟ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ರೆನವಲಕ್ ಹೇಳ್ತಾ ಇರುವಂಥದ್ದು. ಮುಂದುವರೆದಂತೆ ತೌಲನಿಕ ಸಾಹಿತ್ಯದ ಬಗ್ಗೆ ಅನೇಕ ಬಗೆಯ ಚರ್ಚೆಗಳು ನಡೆದಿದೆ. ಅದರ ಸ್ವರೂಪದ ಬಗ್ಗೆ ಚರ್ಚೆಗಳು ನಡೆದಿದೆ, ಅದರ ವ್ಯಾಖ್ಯೆಗಳ ಬಗ್ಗೆ ಚರ್ಚೆಗಳು ನಡೆದಿದೆ, ಅದರ ವ್ಯಾಪ್ತಿಯ ಬಗ್ಗೆ ಚರ್ಚೆಗಳು ನಡೆದಿದೆ, ಅದರ ಸೂತ್ರಗಳ ಬಗ್ಗೆ ಚರ್ಚೆಗಳು ನಡೆದಿದೆ. ಆದರೆ ಸರ್ವಸಮ್ಮತವಾಗಿರುವಂಥ ಅಥವಾ ಇದು ಸಮರ್ಪಕ ಅಂತ ಹೇಳುವಂಥ ಒಂದು ಬಹುಜನರಿಂದ ಒಪ್ಪಿತವಾಗಿರುವಂಥ ವ್ಯಾಖ್ಯೆ ಅನ್ನುವಂಥದ್ದು ಅಥವಾ ವಿವರಣೆ ಅನ್ನುವಂಥದ್ದು ಇದುವರೆಗೆ ದೊರೆತಿಲ್ಲ ಅನ್ನುವಂಥದ್ದು. ಇದು ತೌಲನಿಕ ಸಾಹಿತ್ಯಕ್ಕೆ ಮಾತ್ರ ಸಂಬಂಧಪಟ್ಟಂಗೆ ಹೇಳ್ಬೋದಾ ಅಂತಂತಂದ್ರೆ ಇಲ್ಲ ಅಂತಂತ ಹೇಳಬೇಕಾಗತ್ತೆ. ಯಾಕೆ ಅಂತಂತಂದ್ರೆ, ಬಹುತೇಕ ಎಲ್ಲ ಸಾಮಾಜಿಕ ವಿಜ್ಞಾನಗಳಿಗೆ ಸಂಬಂಧಪಟ್ಟಂಗೆ, ಸಾಮಾಜಿಕ ವಿಜ್ಞಾನದ ಅಧ್ಯಯನದ ಶಿಸ್ತುಗಳಿಗೆ ಸಂಬಂಧಪಟ್ಟಂಗೆ ಇದೇ ಥರದ ಸಮಸ್ಯೆಗಳೇ ಇದ್ದಾವೆ. ಯಾಕೆ ಅಂತಂತಂದ್ರೆ, ಅಲ್ಲಿ ಒಬ್ಬರಿಂದ ಹೇಳಲ್ಪಟ್ಟ ಮತ್ತೆ ಅದನ್ನು ಎಲ್ಲರೂ ಕೂಡ ಒಪ್ಪಿರುವಂಥ ವ್ಯಾಖ್ಯೆ ಅನ್ನುವಂಥದ್ದು ಇಲ್ಲ. ಬಹುತೇಕರು ಬೇರೆ ಬೇರೆ ರೀತಿ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ, ಆಮೇಲೆ ಅದರ ಮುಖ್ಯಾಂಶಗಳನ್ನು ಸ್ವೀಕರಿಸಲಾಗಿದೆ. ಸೊ ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೂ ಕೂಡ ನಾವು ಇದನ್ನು ಒಪ್ಕೊಳ್ಬೇಕು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಏನಂತಂದರೆ, ವಿದ್ವಾಂಸರಲ್ಲಿ ಇದರ ಬಗ್ಗೆ, ಇದರ ಅಧ್ಯಯನದ ವಿಧಾನಗಳು, ಇದರ ವ್ಯಾಪ್ತಿ, ಇದರ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಈ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಅಥವಾ ಇದರ ಸ್ವರೂಪ, ವ್ಯಾಪ್ತಿ ಮತ್ತು ಇದರ ಸೂತ್ರಗಳು, ಇದರ ಬಗ್ಗೆ ಎಲ್ಲ ಭಿನ್ನಾಭಿಪ್ರಾಯಗಳೆಲ್ಲ ಇದ್ದಾವೆ. ಸೊ ಈ ಭಿನ್ನಾಭಿಪ್ರಾಯಗಳ ಕಾರಣದಿಂದ ಬೇರೆ ಬೇರೆ ಪಂಥಗಳು ಕೂಡ ಹುಟ್ಕೊಂಡಿದೆ. ನಾನು ಹಿಂದಿನ ಸೆಷನ್ ಹೇಳಿದ್ದೆ, ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ ಕೆಲವು ವೈದರ್ಶ್ಯಗಳಿರುವಂತಹ ಕಾರಣದಿಂದ, ವೈರುಧ್ಯಗಳಿರುವಂತಹ ಕಾರಣದಿಂದ, ಅಭಿಪ್ರಾಯ ಭೇದಗಳಿರುವಂತಹ ಕಾರಣದಿಂದ ಭಿನ್ನ ಪಂಥಗಳು ಹುಟ್ಕೊಂಡಿದೆ ಅಂತ. ಆ ಭಿನ್ನ ಪಂಥಗಳ ಬಗ್ಗೆ ಮುಂದಿನ ಸೆಷನಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಈ ಭಿನ್ನ ಪಂಥಗಳು ಹುಟ್ಕೊಂಡಿದ್ದಾವೆ.
ಈ ಭಿನ್ನ ಪಂಥಗಳು ತಮ್ಮದೇ ಆಗಿರುವಂಥ ವ್ಯಾಖ್ಯೆಯನ್ನು ಮಂಡಿಸ್ತವೆ, ತಮ್ಮದೇ ಆಗಿರುವಂಥ ತೌಲನಿಕ ಅಧ್ಯಯನದ ಸ್ವರೂಪವನ್ನು ಮಂಡಿಸ್ತವೆ, ತಮ್ಮದೇ ಆಗಿರುವಂಥ ಸೂತ್ರಗಳನ್ನು ಮಂಡಿಸ್ತವೆ, ತಮ್ಮದೇ ಆಗಿರುವಂಥ ಅಧ್ಯಯನ ವಿಧಾನವನ್ನು ಅವು ಮಂಡಿಸ್ತವೆ. ಸೊ ಹಾಗಾಗಿ ತೌಲನಿಕ ಅಧ್ಯಯನಕ್ಕೆ ನಿರ್ದಿಷ್ಟವಾಗಿರುವಂಥ ಒಂದು ರೀತಿಯ ವ್ಯಾಖ್ಯೆ ಇಲ್ಲ, ಒಂದು ರೀತಿಯ ವ್ಯಾಪ್ತಿ ಅದು ವ್ಯಾಪ್ತಿಗೆ ಒಳಪಟ್ಟಿಲ್ಲ, ಒಂದು ರೀತಿಯ ಅಧ್ಯಯನ ವಿಧಾನ ಇಲ್ಲ, ಒಂದು ರೀತಿಯ ಅದರ ಇದು ವ್ಯಾಖ್ಯಾನಗಳು ಅದರ ಬಗ್ಗೆ ಬಂದಿಲ್ಲ, ಬೇರೆ ಬೇರೆ ರೀತಿಯಾಗಿ ಬಂದಿರುವಂಥದ್ದು. ಸೊ ಹಾಗಾಗಿ ಏನಂತಂದರೆ ಏಕರೂಪಿಯಾಗಿಲ್ಲದ ಬೇರೆ ಬೇರೆ ರೀತಿಯ ಬಹುರೂಪಿಯಾದಂಥ ವ್ಯಾಖ್ಯಾನಗಳು, ಅದರ ವ್ಯಾಪ್ತಿಯ ಬಗೆಗಿನ ಚಿಂತನೆಗಳು, ಸ್ವರೂಪದ ಬಗೆಗಿನ ಚಿಂತನೆಗಳು, ಅದರ ಸೂತ್ರಗಳ ಬಗೆಗಿನ ಚಿಂತನೆಗಳು, ಅಧ್ಯಯನದ ವಿಧಾನದ ಬಗೆಗಿನ ಚಿಂತನೆಗಳು ತೌಲನಿಕ ಅಧ್ಯಯನಕಾರರು ಮಂಡಿಸಿಕೊಂಡು ಬಂದಿದ್ದಾರೆ. ಅದನ್ನು ನಾವು ಗಮನಿಸ್ಬೋದು. ಮೊದಲನೇದಾಗಿ ಫ್ರೆಂಚ್ ಪಂಥದ ನೋಡ್ರಿ, ಇಲ್ಲೊಂದು ಪಂಥ ಬರ್ತಾ ಇದೆ, ಫ್ರೆಂಚ್ ಪಂಥ ಅಂತ ತಂದ್ಬಿಟ್ಟು. ಅದೇ ಥರ ಬೇರೆ ಬೇರೆ ಪಂಥಗಳಿದ್ದಾವೆ. ಆ ಪಂಥಗಳ ಅಧ್ಯಯನದ ಸಂದರ್ಭದಲ್ಲಿ ಅದನ್ನು ನೋಡೋಣ. ಫ್ರೆಂಚ್ ಪಂಥ ಅಂತಂತ ಇಲ್ಲಿ ಹೇಳಲಾಗಿದೆ. ಫ್ರೆಂಚ್ ಪಂಥದಲ್ಲಿ ಜೆ.ಎಂ. ಕರ್ರೆ ಅನ್ನುವಂಥ ತೌಲನಿಕ ಅಧ್ಯಯನಕಾರರು ಹೇಳ್ತಾರೆ ಏನು ಅಂತಂತಂದರೆ, ತೌಲನಿಕ ಅಧ್ಯಯನ ಅಂತಂದರೆ ಅದು ಸಾಹಿತ್ಯ ಚರಿತ್ರೆಯ ಒಂದು ಶಾಖೆ ಅಂತಂತ ಹೇಳ್ತಾರೆ. ಹೆಚ್ಚು ಅಂದರೆ ಇವರ ವ್ಯಾಖ್ಯಾನವನ್ನು ಗಮನಿಸಿದ್ರೆ ತುಂಬ ಉದಾರವಾದಿಯಾಗಿರುವಂಥ, ಮಾನವೀಯವಾಗಿರುವಂಥ ಒಂದು ವ್ಯಾಖ್ಯಾನ ಇದು. ತೌಲನಿಕ ಅಧ್ಯಯನ ಹಿಂಗೆ ಮಾನವೀಯವಾಗಿರುವಂಥದ್ದು, ತೌಲನಿಕ ಅಧ್ಯಯನ ಹಿಂಗೆ ವಿಶ್ವಪರವಾಗಿರುವಂಥದ್ದು, ಜೀವಪರವಾಗಿರುವಂಥದ್ದು ಅಂತ ಹೇಳಿ ನಾವು ಪ್ರಾರಂಭದಲ್ಲಿ ಚರ್ಚೆ ಮಾಡಿದ್ವಲ್ಲ, ಅದಕ್ಕೆ ಹೆಚ್ಚು ಸಮೀಪವಾಗಿರುವಂಥದ್ದಿತ್ತು. ಇದರ ನಂತರದ ಕೆಲವರು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂತಂದರೆ ಅತಿವ್ಯಾಪ್ತಿಯ ವ್ಯಾಖ್ಯೆ ಅಂತಂತ ಹೇಳ್ತಾರೆ. ಸೊ ನೋಡೋಣ ಅದನ್ನು. ನೋಡ್ರಿ, ಅದನ್ನು ಆ್ಯಕ್ಚುಲಿ ಹೇಳಿ ಆ ವ್ಯಾಖ್ಯೆಯನ್ನು ಅದೇ ರೀತಿ ಹೇಳ್ತೀನಿ. ತೌಲನಿಕ ಅಧ್ಯಯನವನ್ನು ಸಾಹಿತ್ಯ ಚರಿತ್ರೆಯ ಒಂದು ವ್ಯಾಖ್ಯೆ ಅಂತ ಕರೀತಾನೆ ಯಾರು? ಜೆ.ಎಂ. ಕರ್ರೆ. ಅಲ್ಲದೆ ಈ ಸಾಹಿತ್ಯ ಚರಿತ್ರೆಯ ಒಂದು ಶಾಖೆ ಹೆಂಗೆ ಅಂತಂತಂದರೆ, ಬೈರನ್ ಇಂಗ್ಲಿಷ್ ಕವಿ, ಪುಷ್ಕಿನ್ ರಷ್ಯನ್ ಕವಿ, ಗಯಟೆ ಜರ್ಮನ್ ಕವಿ, ಕಾರ್ಲೈಲ್ ಕೂಡ ಇಂಗ್ಲೀಷ್ನಲ್ಲಿ ಬರೆದಿರುವಂಥವನು, ವಾಲ್ಟರ್ ಸ್ಕಾಟ್ ಅನ್ನುವಂಥವನು, ಮತ್ತು ಆಲ್ಫ್ರೆಡ್ ಡೆ ವಿಗ್ನೆ ಅನ್ನುವಂಥವನು ಈ ಬರಹಗಾರರು. ನಮಗೇನು ಅಷ್ಟು ಪರಿಚಯ ಇಲ್ಲ, ಹೆಸರುಗಳು ಆ್ಯಕ್ಚುಲಿ ಮನಸ್ಸಲ್ಲಿ ಇಟ್ಕೊಳ್ರಿ. ಬೈರನ್, ಪುಷ್ಕಿನ್, ಗಯಟೆ, ಕಾರ್ಲೈಲ್, ವಾಲ್ಟರ್ ಸ್ಕಾಟ್ ಮತ್ತು ಆಲ್ಫ್ರೆಡ್ ಡೆ ವಿಗ್ನೆ ಇವರ ಬರಹಗಳು, ಪ್ರೇರಣೆಗಳು ಮತ್ತು ಅಲ್ಲದೆ ಬೇರೆ ಬೇರೆ ಸಾಹಿತ್ಯಗಳಿಗೆ ಸಂಬಂಧಿಸಿರುವಂಥ ಬರಹಗಾರರ ಜೀವನ. ನೋಡ್ರಿ, ಜೀವನ ಅಂದರೆ ಜೀವನ ಚರಿತ್ರೆ ಬಂತು. ಜೀವನ ಚರಿತ್ರೆಯಲ್ಲಿ ಸಾಹಿತ್ಯ ಚರಿತ್ರೆನೂ ಕೂಡ ಬರುತ್ತೆ, ಲೇಖಕರ ಜೀವನ ಚರಿತ್ರೆಯಲ್ಲಿ ಅವರ ಸಾಹಿತ್ಯದ ಚರಿತ್ರೆನೂ ಕೂಡ ಬರುತ್ತೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ರಿ. ಮತ್ತು ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸೌಹಾರ್ದಯುತ ಸಂಬಂಧಗಳು ಇವುಗಳನ್ನು ಕುರಿತದ್ದಾಗಿದೆ. ಕೊನೆಯದು ನೋಡ್ರಿ, ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಸೌಹಾರ್ದಯುತ ಸಂಬಂಧ, ಅಂತಾರಾಷ್ಟ್ರೀಯ ಸಂಬಂಧ, ಆಧ್ಯಾತ್ಮಿಕವಾಗಿರುವಂಥ ಸಂಬಂಧ ಮತ್ತು ಸೌಹಾರ್ದಯುತವಾಗಿರುವಂಥ ಸಂಬಂಧ, ಇವುಗಳಿಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಚರಿತ್ರೆಯ ಒಂದು ಶಾಖೆ. ಅಂತಾರಾಷ್ಟ್ರೀಯ ಸಂಬಂಧ ಅಂತಂದರೆ ಬದುಕಿಗೆ ಸಂಬಂಧಪಟ್ಟಿರುವಂಥದ್ದು, ಲೇಖಕರ ಬದುಕಿಗೆ ಸಂಬಂಧಪಟ್ಟಿರುವಂಥದ್ದು, ಒಬ್ಬ ಕವಿ ಮತ್ತೊಂದು ದೇಶದ ಕವಿಯ ಜೊತೆ ಹೊಂದಿರುವಂಥ ಬಾಂಧವ್ಯ, ಅದು ಆಧ್ಯಾತ್ಮಿಕವಾಗಿರ್ಬೋದು, ಸೌಹಾರ್ದಯುತವಾಗಿರುವಂಥದ್ದು, ಈ ಥರದ್ದಾಗಿರ್ಬೋದು. ಕವಿಯ ಅಧ್ಯಯನ ಮಾಡಬೇಕಾದ್ರೆ ನಾವು ಚರಿತ್ರೆಯನ್ನು ಅಧ್ಯಯನ ಮಾಡ್ತೀವಿ, ಸಾಹಿತ್ಯ ಕೃತಿಗಳ ಅಧ್ಯಯನ ಮಾಡ್ತೀವಿ, ಸಾಹಿತ್ಯ ಕೃತಿಗಳ ಚರಿತ್ರೆನೂ ಕೂಡ ಬಂದ್ಬಿಡುತ್ತಲ್ಲಿ. ಆಗ ಕವಿ ಹೊಂದಿರುವಂಥ ಅನ್ಯ ದೇಶದ ಸಾಹಿತಿಗಳ ಜೊತೆಗಿನ ಒಡನಾಟ, ಸಂಬಂಧ, ಇವುಗಳ ಚರಿತ್ರೆ ಬರುತ್ತೆ. ಸೊ ಒಟ್ಟಾರೆಯಾಗಿ ತೌಲನಿಕ ಅಧ್ಯಯನ ಅಂತಂದರೆ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರುವಂಥ ಒಂದು ಶಾಖೆ ಅಂತ ತಂದ್ಬಿಟ್ಟು ಜೆ.ಎಂ. ಕರ್ರೆ ಅನ್ನುವಂಥ ಫ್ರೆಂಚ್ ಅಥವಾ ಫ್ರಾನ್ಸ್ನ ತೌಲನಿಕ ಅಧ್ಯಯನಕಾರ ಅಭಿಪ್ರಾಯ ಪಡ್ತಾರೆ. ನೋಡ್ರಿ, ಒಟ್ಟಾರೆ ಇದು ಸಾಹಿತ್ಯ ಚರಿತ್ರೆಯ ಅಧ್ಯಯನ ಅನ್ನುವಂಥದ್ದು ಆತನ ಅಭಿಪ್ರಾಯ.
ಅವನು ಹೇಳಿರುವಂಥ ಬರಹಗಾರರು ನೋಡ್ರಿ, ಆಗಲೇ ಹೇಳಿದ್ದೆ, ರಷ್ಯಾ, ಇಂಗ್ಲೆಂಡ್, ಜರ್ಮನಿ, ಸ್ಕಾಟ್ಲೆಂಡ್, ವಾಲ್ಟರ್ ಸ್ಕಾಟ್ಲೆಂಡ್ ಮೊದಲಾದ ದೇಶಗಳಿಗೆ ಸೇರಿದಂಥವರು, ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮಾಡಿದಂಥವರು. ಸೊ ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ದೇಶ, ಬೇರೆ ಬೇರೆ ಭಾಷೆಗಳಿಗೆ ಸೇರಿರುವಂಥ ಲೇಖಕರ ನಡುವೆ ನಡೆದಿರುವಂತಹ ಸಾಹಿತ್ಯಿಕ ಕೊಡುಕೊಳೆಗಳ ಪರಿಶೀಲನೆ ಇದೆಯಲ್ಲ, ಇದು ತೌಲನಿಕ ಅಧ್ಯಯನ ಅಂತಂತಾಗತ್ತೆ ಅನ್ನುವಂಥದ್ದು ಆತನ ಅಭಿಮತ. ಅಂದರೆ ಆತನ ಅಭಿಮತಕ್ಕೆ ಒಂದು ಅಭಿಪ್ರಾಯ ಕೊಡಲಾಗಿದೆ. ಅಂದರೆ ಇಲ್ಲಿ JM ಕರ್ರೆ ಏನು ಹೇಳ್ತಾರೆ, ತೌಲನಿಕ ಅಧ್ಯಯನ ಅನ್ನುವಂಥದ್ದು ಸಾಹಿತ್ಯ ಚರಿತ್ರೆಯ ಒಂದು ಶಾಖೆ. ಇದರಲ್ಲಿ ಲೇಖಕರ ಅಥವಾ ಬರಹಗಾರರ ಸಾಹಿತ್ಯ ಅಂದರೆ ಜೀವನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥ ಚರಿತ್ರೆ ಅನ್ನುವಂಥದ್ದು ಇರುತ್ತೆ. ಮತ್ತು ಈ ಲೇಖಕರು ಬೇರೆ ಬೇರೆ ದೇಶಗಳಿಗೆ, ಬೇರೆ ಬೇರೆ ಭಾಷೆಗಳಿಗೆ ಸಂಬಂಧಪಟ್ಟಿರುವಂಥವರು ಆಗಿರ್ಬೋದು. ಈ ಲೇಖಕರ ನಡುವೆ ಅಥವಾ ಇವರ ಸಾಹಿತ್ಯದ ನಡುವೆ ನಡೆದಿರುವಂಥ ತೌಲನಿಕವಾಗಿರುವಂಥ ಅಧ್ಯಯನ ಇದೆಯಲ್ಲ, ಈ ಅಧ್ಯಯನ ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಒಳಪಡುತ್ತೆ ಅಂತಂತ ಹೇಳ್ತಾರೆ. ಒಂದು ಉದಾಹರಣೆ ಅವ್ರು ಕೊಡ್ತಿರುವಂಥದ್ದು. ಈಗ ಇವರು ನಾವು ನೋಡೋದಾದರೆ ಒಂದು ಉದಾಹರಣೆ, ಸಾಫೋಕ್ಲಿಕ್ಸ್ ಗ್ರೀಕ್ನ ಕವಿ, ಅತ್ಯುತ್ತಮವಾಗಿರುವಂಥ ಆತನ ನಾಟಕ ಎಜಾಕ್ಸ್ ಅಥವಾ ಅಯಾಸ್ ಅಂತಲೂ ಕೂಡ ಕರೀತಾರೆ. ಈತನ ಎಜಾಕ್ಸ್ ನಾಟಕ, ಸಾಫೋಕ್ಲಿಸ್ನ ಎಜಾಕ್ಸ್ ನಾಟಕ, ಈ ದುರಂತ ನಾಟಕವನ್ನು BM ಶ್ರೀ ಅವರು ಏನು ಮಾಡ್ತಾರೆ ಅಂತಂದರೆ, ಅಶ್ವತ್ಥಾಮನ್ ಅನ್ನುವಂಥ ಹೆಸರಿನಲ್ಲಿ ಅದನ್ನು ಭಾವಾಂತರಿಸ್ತಾರೆ. ಅಂದರೆ ದುರಂತ ನಾಟಕಗಳು ನಮ್ಮಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ ಒಂದು ಸಂದರ್ಭದಲ್ಲಿತ್ತು. ಸೊ ಹಾಗಾಗಿ ಅಶ್ವತ್ಥಾಮನ್ ಅನ್ನುವಂಥ ಒಂದು ನಾಟಕವನ್ನು BM ಶ್ರೀಕಂಠಯ್ಯ ಅವರು ಬರೀತಾರೆ. ತುಂಬ ಅತ್ಯುತ್ತಮವಾಗಿರುವಂಥ ನಾಟಕ ಅಶ್ವತ್ಥಾಮನ್ ಕೂಡ, ಎಜಾಕ್ಸ್ ನಾಟಕದಷ್ಟೇ. ಸೊ ಹಾಗಾಗಿ ಆ ಎರಡು ದುರಂತ ನಾಟಕಗಳು ಅಂದರೆ ಒಂದರಿಂದ ಪ್ರಭಾವಿತವಾಗಿರುವಂಥ ಎಜಾಕ್ಸ್ ನಾಟಕದಿಂದ, ಸಾಫೋಕ್ಲಿಸ್ನ ಎಜಾಕ್ಸ್ ನಾಟಕದಿಂದ ಪ್ರಭಾವಿತವಾಗಿರುವಂಥ BM ಶ್ರೀ ಅವರ ಅಶ್ವತ್ಥಾಮನ್ ಇದೆಯಲ್ಲ, ಈ ಅಶ್ವತ್ಥಾಮನ್ ಅಂದರೆ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಭಾಷೆಗಳು, ಬೇರೆ ಬೇರೆ ಕಾಲಘಟ್ಟ, ಮತ್ತು ಬೇರೆ ವಸ್ತು ಒಂದೇ ಥರ ಇದೆ, ಬೇರೆ ಬೇರೆ ಪುರಾಣಗಳು. ಸೊ ಹಾಗಾಗಿ ದುರಂತ ಅನ್ನುವಂಥದ್ದು ಇಲ್ಲಿ ಸಾಮಾನ್ಯ ಆಗಿದೆ. ನಾಯಕರ ದುರಂತ ನಾಯಕರು. ಸೊ ಇವುಗಳ ನಡುವೆ ಇರುವಂಥ ಸಾಮ್ಯ ವೈಷಮ್ಯಗಳು, ಪ್ರಭಾವ ಮತ್ತು ಅದರ ಪ್ರೇರಣೆಗಳ ಅಧ್ಯಯನ, ಮತ್ತು ಎಲ್ಲಿ ಈ ಅಶ್ವತ್ಥಾಮನ್ ನಾಟಕ ಎಜಾಕ್ಸ್ ನಾಟಕದಿಂದ ಭಿನ್ನ ಇದೆ, ಸಾಮ್ಯತೆ ಎಲ್ಲಿದೆ, ಅದರ ಹಿನ್ನೆಲೆಯಲ್ಲಿರುವಂಥ ಭಾರತೀಯ ಅಥವಾ ಕರ್ನಾಟಕದ ಅಥವಾ ಪೌರಾಣಿಕವಾಗಿರುವಂಥ ಹಿನ್ನೆಲೆ ಏನು, ಇವರು ಅಶ್ವತ್ಥಾಮನ್ ಕೃತಿ ರಚಿಸಿರುವಂಥ BM ಶ್ರೀ ಅವರ ತಾತ್ವಿಕ ಹಿನ್ನೆಲೆ ಏನು, ಆ ಕೃತಿಯನ್ನು ಪರಿವರ್ತಿಸೋದಕ್ಕೆ. ಸೊ ಇವೆಲ್ಲನೂ ಕೂಡ ಏನಾಗುತ್ತೆ ಅಂತಂತಂದರೆ ಇಲ್ಲಿ ತೌಲನಿಕ ಅಧ್ಯಯನದ ವ್ಯಾಪ್ತಿಯ ಒಳಗಡೆ ಬರ್ತವೆ. ಸೊ ಹಾಗಾಗಿ ಏನಂತಂತಂದರೆ ಈ ಇಬ್ಬರು ಕೃತಿಗಳ ಜೀವನವನ್ನು ಅಭ್ಯಾಸ ಮಾಡಿದರೆ, ಅವರ ಸಾಹಿತ್ಯದ ಅಂದರೆ ಜೀವನದ ಜೊತೆಗೆ ಸಾಗಿ ಬಂದಂಥ ಸಾಹಿತ್ಯದ ಚರಿತ್ರೆಯನ್ನು ಅಭ್ಯಾಸ ಮಾಡಿದರೆ ನಮಗೆ ಇವು ಗೊತ್ತಾಗುತ್ತೆ ಅನ್ನುವಂಥದ್ದು. ಸಾಹಿತ್ಯ ಚರಿತ್ರೆ ಇಲ್ಲ, ಒಂದು ನಿರಪೇಕ್ಷವಾಗಿರುವಂಥ BM ಶ್ರೀಯವರ ಅನ್ನುವಂಥ ಸಾಹಿತ್ಯ ಚರಿತ್ರೆ ಬೇಡ, ಅಥವಾ ಸಾಫೋಕ್ಲಿಸ್ನ ಸಾಹಿತ್ಯ ಚರಿತ್ರೆ ಬೇಡ, ಒಟ್ಟು ವಿಶ್ವದ ಸಾಹಿತ್ಯ ಚರಿತ್ರೆ ಅಂತಂತ ತಗೊಂಡ್ರೆ ಸಾಫೋಕ್ಲಿಸ್ನ ಒಂದು ಕೃತಿ ಎಜಾಕ್ಸ್ ಕೃತಿ ಒಂದು ಕಾಲದಲ್ಲಿ ರಚನೆಯಾಗಿದೆ. ಅದೇ ಸಂದರ್ಭದಲ್ಲಿ ನಂತರ ಅಶ್ವತ್ಥಾಮನ್ ಅನ್ನುವಂಥ ಕೃತಿಯನ್ನು BM ಶ್ರೀಯವರು ರಚನೆ ಮಾಡಿದ್ದಾರೆ. ಕಾಲ ಮತ್ತು ಸ್ಥಳದ ಆಧಾರದ ಮೇಲೆ ಅದೊಂದು ಚರಿತ್ರೆಯ ಕ್ರಮ ಆಗುತ್ತೆ. ಆ ಚರಿತ್ರೆಯಲ್ಲಿ ಸಾಗಿ ಬಂದಿರುವಂಥ ಎರಡು ಕೃತಿಗಳು. ಸೊ ಹಾಗಾಗಿ ಇದರ ಅಧ್ಯಯನನೇ ಏನಾಗುತ್ತೆ, ತೌಲನಿಕ ಅಧ್ಯಯನ ಆಗುತ್ತೆ. ಇದು ಚರಿತ್ರೆಗೆ, ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರುವಂಥ ಒಂದು ಶಾಖೆ. ಈ ಅರ್ಥದಲ್ಲಿ JM ಕರ್ರೆ ಹೇಳ್ತಾ ಇದ್ದಾರೆ. ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಇವರ ಚಿತ್ರ ಅನ್ನುವಂಥ ಒಂದು ನಾಟಕ, ಈ ಚಿತ್ರ ಅನ್ನುವಂಥ ನಾಟಕ ಮತ್ತು ಕುವೆಂಪು ಅವರು ಬರೆದಿರುವಂಥ ಚಿತ್ರಾಂಗದ ಅನ್ನುವಂಥ ಒಂದು ಖಂಡಕಾವ್ಯ, ಇವೆರಡರ ನಡುವೆ ನೋಡ್ರಿ, ಇವೆರಡು ಕೂಡ ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ಮುಖ್ಯವಾಗಿರುವಂಥದ್ದು ಭಾರತ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು.
ಆದರೆ ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು. ಇಬ್ಬರು ಕೂಡ ಹೆಚ್ಚು ಕಡಿಮೆ ಸಮಕಾಲೀನರು, ಕಿರಿಯ ಅಥವಾ ಹಿರಿಯ ಸಮಕಾಲೀನರು ಅಂತ ಹೇಳ್ಬೋದು. ಒಬ್ಬರು ಹಿರಿಯರು ಮತ್ತೊಬ್ಬರು ಕಿರಿಯ ಸಮಕಾಲೀನರು ಅಂತಂದ್ಬಿಟ್ಟು. ಸೊ ಈ ಕೃತಿಗಳ ನಡುವೆ ಇರುವಂಥ, ಅಂದರೆ ಚಿತ್ರ ಅನ್ನುವಂಥ ಕೃತಿಯಿಂದ ಚಿತ್ರಾಂಗದಕ್ಕಿರುವಂಥ ಪ್ರೇರಣೆ ಏನು, ಅವೆರಡು ಕೃತಿಗಳಿಗೆ ನಡುವೆ ಇರುವಂಥ ಸಂಬಂಧ ಏನು, ಇದು ತುಂಬ ಮುಖ್ಯವಾಗಿರುವಂಥದ್ದು. ಮತ್ತು ವಿಶ್ವ ಸಾಹಿತ್ಯ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥ, ವಿಶ್ವ ಸಾಹಿತ್ಯದ ಪರಿಕಲ್ಪನೆಯನ್ನು ಮುಂದೆ ಇಡ್ತಾ ಇರುವಂಥ ಟ್ಯಾಗೂರ್ ಅವರ ಒಂದು ಪ್ರತಿಪಾದನೆಗೂ ಅನಿಕೇತನ ಪ್ರಜ್ಞೆ ಎಲ್ಲ ಉಪಾಧಿಗಳನ್ನು ಮೀರಬೇಕು, ಎಲ್ಲ ಅಲ್ಪತನಗಳನ್ನು ಮೀರಬೇಕು, ಎಲ್ಲ ಚೌಕಟ್ಟುಗಳನ್ನು, ಅದು ಧರ್ಮ, ರಾಷ್ಟ್ರ, ಭಾಷೆ, ವರ್ಣ, ಲಿಂಗ, ಜಾತಿ ಇತ್ಯಾದಿ ಎಲ್ಲ ಚೌಕಟ್ಟುಗಳನ್ನು ಮೀರಿ ಅನಿಕೇತನವಾಗಬೇಕು ಅನ್ನುವಂಥ ಒಂದು ಕಲ್ಪನೆ, ಮತ್ತು ವಿಶ್ವ ಸಾಹಿತ್ಯ ಅನ್ನುವಂಥ ಕಲ್ಪನೆ ಹೆಂಗೆ ಹತ್ತತ್ರ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋದಕ್ಕೆ ಸಾಧ್ಯ. ಮತ್ತು ಈ ಕಲ್ಪನೆಗಳು, ಈ ಎರಡೂ ಪರಿಕಲ್ಪನೆಗಳು ಅವರ ಸಾಹಿತ್ಯದ ಮೇಲೆ ಹೆಂಗೆ ಪ್ರಭಾವ ಬೀರ್ತವೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಇದೆ. ಎರಡನೇ ವ್ಯಕ್ತಿ ಪಾಲ್ ವ್ಯಾನ್ ತೈಹಮ್ ಅಂತ ತಂದ್ಬಿಟ್ಟು. ಪಾಲ್ ವ್ಯಾನ್ ತೈಹಮ್ ಒಬ್ಬ ಒಳ್ಳೆ ತೌಲನಿಕ ಅಧ್ಯಯನಕಾರ. ಈತ ಹೇಳುವಂಥದ್ದೇನು ಅಂತಂದರೆ, ಅತ್ಯಂತ ಅವಶ್ಯಕವಾಗಿ ನೋಡ್ರಿ, ಅತ್ಯಂತ ಅವಶ್ಯಕವಾಗಿ ಮತ್ತೊಂದು ಸಾಹಿತ್ಯದೊಂದಿಗೆ ಅದರ ವೈವಿಧ್ಯತೆಯನ್ನು ತಿಳಿಯುವಂಥದ್ದು. ಮತ್ತೊಂದು ಸಾಹಿತ್ಯದೊಂದಿಗೆ ಅದರ ವೈವಿಧ್ಯತೆಯನ್ನು ತಿಳಿಯುವಂಥದ್ದು. ಅಂದರೆ ಒಂದು ಸಾಹಿತ್ಯ ಮತ್ತೊಂದು ಸಾಹಿತ್ಯದ ಜೊತೆಗೆ ತುಲನೆ ಮಾಡುವುದರ ಮುಖಾಂತರ, ಒಂದು ಸಾಹಿತ್ಯವನ್ನು ಮತ್ತೊಂದು ಸಾಹಿತ್ಯದ ಎದುರು ನಿಲ್ಲಿಸಿ ತುಲನೆ ಮತ್ತು ವಿಶ್ಲೇಷಣೆ, ಈ ಮಾತು ಹೇಳಿದ್ದು ಟಿ.ಎಸ್. ಎಲಿಯಟ್, ಮಾಡೋದ್ರ ಮುಖಾಂತರ ಈ ಕೃತಿಯ ಏನು ಅಂತಂತಂದರೆ ಹೇಳ್ತಿರುವಂಥದ್ದು ವಿವಿಧತೆ. ಇದಕ್ಕೆ ಹೋಲಿಸಿದ್ರೆ, ಈ ಕೃತಿಗೆ ಹೋಲಿಸಿದ್ರೆ ಈ ಕೃತಿ ಯಾವ ರೀತಿ ವೈವಿಧ್ಯಮಯವಾಗಿದೆ, ಭಿನ್ನವಾಗಿದೆ, ಮತ್ತದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ತಿಳಿಯುವಂಥದ್ದು ಇದೆಯಲ್ಲ. ಮತ್ತು ವಿಭಿನ್ನ ಸಾಹಿತ್ಯಗಳಲ್ಲಿ ಒಂದು ಮತ್ತೊಂದರೊಂದಿಗೆ ಹೊಂದಿರುವಂಥ ಸಂಬಂಧವನ್ನು ತಿಳಿಯುವಂಥದ್ದು. ಒಂದು ಕೃತಿ ಮತ್ತೊಂದು ಕೃತಿಯ ಜೊತೆ ಹೊಂದಿರುವಂಥ ಭಿನ್ನತೆಯನ್ನು, ವೈವಿಧ್ಯತೆಯನ್ನು ತಿಳಿಯುವಂಥದ್ದು. ಮತ್ತು ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ರಾಷ್ಟ್ರ ಇರ್ಬೋದು, ಬೇರೆ ಬೇರೆ ಸಮುದಾಯ ಇರ್ಬೋದು, ಈ ಬೇರೆ ಬೇರೆ ಸಾಹಿತ್ಯಗಳಲ್ಲಿ ಒಂದು ಮತ್ತೊಂದರ ಜೊತೆ ಹೊಂದಿರುವಂಥ ಸಂಬಂಧವನ್ನು ತಿಳಿಯುವಂಥದ್ದು. ಬೇರೆ ಬೇರೆ ಭಾಷೆ ಅಂದಿದ ತಕ್ಷಣ ಈಗ ಬಂಗಾಳಿ ಮತ್ತು ಕನ್ನಡ, ಚಿತ್ರ ಮತ್ತು ಚಿತ್ರಾಂಗದ, ಇದು ಒಂದರ ಜೊತೆ ಒಂದು ಹೊಂದಿರುವಂಥ ಸಂಬಂಧವನ್ನು ತಿಳಿಯುವಂಥದ್ದು. ಅದೇ ರೀತಿ ಗ್ರೀಕ್ ನಾಟಕ ಎಜಾಕ್ಸ್ ಮತ್ತು ಅಶ್ವತ್ಥಾಮನ್, ಕನ್ನಡದ ಅಶ್ವತ್ಥಾಮನ್, ಇದ್ರ ಜೊತೆ ಹೊಂದಿರುವಂಥ ಸಂಬಂಧ, ವೈರುಧ್ಯಗಳನ್ನು ತಿಳಿಯುವಂಥದ್ದು. ಇದು ಇದೆಯಲ್ಲ, ಇದು ಮುಖ್ಯ. ಪಾಲ್ ವ್ಯಾನ್ ತೈಹಮ್ ಹೇಳುವಂಥದ್ದು ಅಂದರೆ, ಇನ್ನೊಂದು ಸಾಹಿತ್ಯದ ಜೊತೆಗಿನ ಇನ್ನೊಂದು ಸಾಹಿತ್ಯ ಹೊಂದಿರುವಂಥ ವೈವಿಧ್ಯತೆಯನ್ನು ತಿಳಿಯುವಂಥದ್ದು, ಮತ್ತು ಬೇರೆ ಬೇರೆ ಸಾಹಿತ್ಯಗಳಲ್ಲಿರುವಂಥ ಒಂದು ಮತ್ತೊಂದರ ಜೊತೆ ಹೊಂದಿರುವಂಥ ಸಂಬಂಧ ಇದೆಯಲ್ಲ, ಈ ಸಂಬಂಧಗಳ ಸಾಧ್ಯತೆಯನ್ನು ಹುಡುಕುವಂಥದ್ದು. ಇದಿದೆಯಲ್ಲ, ಇದು ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ. ಇದು ಅದರ ಉದ್ದೇಶ, ಅಥವಾ ಇದೇ ಅದರ ಈ ತೌಲನಿಕ ಸಾಹಿತ್ಯ ಅಂತಂದರೆ ಇದು ಅಂತಂತ ಹೇಳ್ತಾನೆ. ಒಬ್ಬ ಗಯಾರ್ಡ್ ಅಂತಂದ್ಬಿಟ್ಟು, ಆ್ಯಕ್ಚುಲಿ ಗಯಾರ್ಡ್ ಏನು ಹೇಳ್ತಾನೆ ಅಂತಂತಂದರೆ, ತೌಲನಿಕ ಅಧ್ಯಯನವನ್ನು ಸಾಹಿತ್ಯಿಕ ಸಂಬಂಧಗಳ ಅಂತಾರಾಷ್ಟ್ರೀಯ ಚರಿತ್ರೆ, ಸಾಹಿತ್ಯಿಕ ಸಂಬಂಧಗಳ ಅಂತಾರಾಷ್ಟ್ರೀಯ ಚರಿತ್ರೆ. ನೋಡ್ರಿ, ಅಂತಾರಾಷ್ಟ್ರೀಯ ಚರಿತ್ರೆ ಅಂತಂತ ಹೇಳಿದ ತಕ್ಷಣ ಏನಾಗುತ್ತೆ, ವಿಶ್ವದ ಸಾಹಿತ್ಯ ಅಂತ ಬರುತ್ತೆ, ವಿಶ್ವದ ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಬರುತ್ತೆ. ಸೊ ಅಂತಾರಾಷ್ಟ್ರೀಯ ಸಾಹಿತ್ಯಿಕ ಸಂಬಂಧಗಳು ಅಂತಂತ ಬರುತ್ತೆ. ವರ್ಡ್ಸ್ವರ್ತ್ ಹೊಂದಿರುವಂಥ ನಿಸರ್ಗದ ಪ್ರೇಮ ಮತ್ತು ಅದರ ಬಗೆಗಿನ ಕವಿತೆ, ಕುವೆಂಪು ಹೊಂದಿರುವಂಥ ಪ್ರಕೃತಿ ಪ್ರೇಮ, ಅದರ ಬಗೆಗಿನ ಕವಿತೆ. ಸೊ ಈ ಅಂತಾರಾಷ್ಟ್ರೀಯವಾಗಿರುವಂಥ ಸಾಹಿತ್ಯ ಕೃತಿಗಳ ನಡುವಿನ ಸಂಬಂಧ ಅಥವಾ ಸಾಹಿತ್ಯಿಕ ಸಂಬಂಧಗಳ ಅಂತಾರಾಷ್ಟ್ರೀಯ ಚರಿತ್ರೆ, ಸಾಹಿತ್ಯ ಕೃತಿಗಳು ತಗೊಳ್ಳೋಣ. ಟೆಂಪೆಸ್ಟ್ ಅನ್ನುವಂಥ ನಾಟಕ
ಬಿರುಗಾಳಿ ಎನ್ನುವಂಥ ನಾಟಕ, ಟೆಂಪೆಸ್ಟ್ ಶೇಕ್ಸ್ಪಿಯರ್ದು. ಬಿರುಗಾಳಿ ಕುವೆಂಪು ಬರೆದಿರುವಂಥದ್ದು. ಸಾಹಿತ್ಯ ಸಂಬಂಧಗಳ ಅಂತಾರಾಷ್ಟ್ರೀಯ ಚರಿತ್ರೆ. ಆ ಸಾಹಿತ್ಯ, ಶೇಕ್ಸ್ಪಿಯರ್ ಬರೆದಿರುವಂಥ ಸಾಹಿತ್ಯ, ಕುವೆಂಪು ಬರೆದಿರುವಂಥ ಈ ಸಾಹಿತ್ಯ, ಇವುಗಳ ಅಂತಾರಾಷ್ಟ್ರೀಯ ಚರಿತ್ರೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಇದರ ಅಧ್ಯಯನ ಇದೆಯಲ್ಲ, ಇದು ತೌಲನಿಕ ಸಾಹಿತ್ಯದ ಅಧ್ಯಯನ. ಅಂದರೆ ಅಂತಾರಾಷ್ಟ್ರೀಯ ಸಾಹಿತ್ಯಿಕ ಸಂಬಂಧಗಳ ಅಧ್ಯಯನ, ಇದು ತೌಲನಿಕ ಸಾಹಿತ್ಯ ಅಂತಂತ ಹೇಳ್ತಾರೆ. ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತಂದರೆ ಇದು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಸಾಹಿತ್ಯಿಕ ಸಂಬಂಧಗಳು ಅಥವಾ ಅಂತಾರಾಷ್ಟ್ರೀಯವಾಗಿರುವಂಥ ಸಾಹಿತ್ಯ ಸಂಬಂಧಗಳ ಚರಿತ್ರೆ, ಇದೇ ತೌಲನಿಕ ಸಾಹಿತ್ಯ ಚರಿತ್ರೆ ಅಥವಾ ತೌಲನಿಕ ಸಾಹಿತ್ಯ ಅಧ್ಯಯನ ಅಂತಂತ ಗಯಾರ್ಡ್ ಹೇಳ್ತಾ ಇದ್ದಾನೆ. ನಂತರ ಎಸ್ ಪ್ರಾವರ್ ಅನ್ನುವಂಥವು. ಎಸ್ ಪ್ರಾವರ್ ಹತ್ರ ಹೋಗೋದಕ್ಕಿಂತ ಅನ್ನಾ ಸೆಟ್ಟಾ ರೆವಿಗ್ನಾಸ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಳ್ಳೋಣ. ಯಾಕಂದರೆ ಎಸ್ ಪ್ರಾವರ್ನ ವ್ಯಾಖ್ಯೆ ತುಂಬ ವಿಸ್ತೃತವಾಗಿರುವಂಥದ್ದು. ಅನ್ನಾ ಸೆಟ್ಟಾ ರೆವಿಗ್ನಾಸ್ ಈತ ಏನು ಹೇಳ್ತಾನೆ ಅಂತಂದರೆ, ಇದೊಂದು ಆಧುನಿಕ ವಿಜ್ಞಾನ. ಆ್ಯಕ್ಚುಲಿ ಸಮಾಜ ವಿಜ್ಞಾನಗಳೆಲ್ಲನೂ ಕೂಡ ಏನು ಮಾಡಿದ್ವು ಅಂತಂದರೆ, ಪ್ರಾರಂಭದಲ್ಲಿ ತೌಲನಿಕ ಸಾಹಿತ್ಯ ಈ ಸಮಾಜ ವಿಜ್ಞಾನದ ವ್ಯಾಪ್ತಿಗೆ ಸ್ವಲ್ಪ ಬರ್ತಿಲ್ಲ ಅಂತಂತ ಹೇಳೋಕ್ಕಾಗಲ್ಲ. ಹಾಗೆ ಇದು ಮೂಲತಃ ಮಾನವಿಕ, ಅಂದರೆ ಭಾಷೆಗೆ ಸಂಬಂಧಪಟ್ಟಿರುವಂಥ ಒಂದು ಅಧ್ಯಯನ ಶಿಸ್ತು. ಆದರೆ ನಂತರ ಇದರ ವ್ಯಾಪ್ತಿ ಹೆಂಗೆ ವಿಸ್ತಾರ ಆಯಿತು ಅಂತಂದರೆ, ಸಮಾಜದ ವಿಜ್ಞಾನಕ್ಕೂ ಕೂಡ ಇದರ ಭಾಗ ಮುಂದುವರಿತು. ಸೊ ಹಾಗಾಗಿ ಇವರು ಆಧುನಿಕ ವಿಜ್ಞಾನ ಅಂತಂದು ಕರೀತಾರೆ. ಸಮಾಜ ವಿಜ್ಞಾನಗಳೆಲ್ಲನೂ ಕೂಡ ಒಂದು ಕಾಲದಲ್ಲಿ, ಅದು ಅರ್ಥಶಾಸ್ತ್ರ ಇರಲಿ, ರಾಜ್ಯಶಾಸ್ತ್ರ ಇರಲಿ, ಸಮಾಜಶಾಸ್ತ್ರ ಇರಲಿ, ಮಾನವಶಾಸ್ತ್ರ ಇರಲಿ ಅಥವಾ ಮನಃಶಾಸ್ತ್ರ ಇರಲಿ, ಬೇರೆ ಬೇರೆ ಇವೆಲ್ಲನೂ ಕೂಡ ಏನು ಮಾಡೋದು, ಯಾವುದಕ್ಕೆ ಪ್ರಯತ್ನ ಪಟ್ಟವು ಅಂತಂದರೆ, ನಾವು ಸಮಾಜ ವಿಜ್ಞಾನ ಅನ್ನುವಂಥ ಈ ಶಾಸ್ತ್ರಗಳಿದೆ, ಜ್ಞಾನ ಶಿಸ್ತುಗಳಿದ್ದಾವಲ್ಲ, ಇವೆಲ್ಲನೂ ಕೂಡ ಅಚ್ಚ ವಿಜ್ಞಾನಗಳು ಅನ್ನುವಂಥ ದಿಕ್ಕಿನ ಕಡೆ ಚಲಿಸೋದಕ್ಕೆ ಹೊರಟು. ಸೊ ಅಂಕಿ ಸಂಖ್ಯೆಗಳು ಮುಖ್ಯ ಆದವು. ಆದರೆ ಇವೆಲ್ಲನೂ ಕೂಡ ಸಂಬಂಧ ಇಟ್ಕೊಂಡಿರುವಂಥದ್ದು ಮನುಷ್ಯನ ಜೊತೆಗೆ. ಮನುಷ್ಯನ ಭಾವನೆಗಳು, ಮನುಷ್ಯನ ಸಂಘರ್ಷಗಳು, ಮನುಷ್ಯನ ಆಲೋಚನೆಗಳು, ಮನುಷ್ಯನ ರೀತಿ ನೀತಿಗಳು ಏರ್ಪೇರಾಗ್ತಾ ಇರ್ತವೆ, ವ್ಯತ್ಯಾಸಗೊಳ್ತಾ ಇರ್ತವೆ. ಇಂಥ ಸಂದರ್ಭದಲ್ಲಿ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮನುಷ್ಯನನ್ನು ಅಧ್ಯಯನ ಮಾಡುವಂಥದ್ದು ಬಹುತೇಕ ಸಾಧ್ಯ ಇಲ್ಲದ ಸಂಗತಿ. ಸೊ ಹಾಗಾಗಿ, ಅಥವಾ ಸಾಧ್ಯ ಆದ್ರೂ ಕೂಡ ಅದು ಆ ಸಂದರ್ಭಕ್ಕಾಗಿರುತ್ತೆ ಹೊರತಾಗಿ ಸಾರ್ವಕಾಲಿಕ ಆಗೋಕ್ಕಾಗಲ್ಲ ಅಥವಾ ಬಹುಕಾಲದವರೆಗೆ ನಿಲ್ಲೋದಿಲ್ಲ. ಈತ ಅನ್ನಾ ಸೆಟ್ಟಾ ರೆವಿಗ್ನಾಸ್ ಏನು ಹೇಳ್ತಾನೆ ಅಂತಂದರೆ, ಒಂದು ಆಧುನಿಕ ವಿಜ್ಞಾನ ಇದು ತನ್ನ ಸಂಶೋಧನೆಯನ್ನು, ಅಂದರೆ ತೌಲನಿಕ ಅಧ್ಯಯನ ಅಥವಾ ತೌಲನಿಕ ಸಾಹಿತ್ಯ ತನ್ನ ಸಂಶೋಧನೆಯನ್ನು ವಿವಿಧ ಸಾಹಿತ್ಯಗಳಲ್ಲಿನ ಪ್ರಭಾವ ಮತ್ತು ಬೇರೆ ಬೇರೆ ಮೂಲಗಳ ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೇಂದ್ರವಾಗಿ ಇಟ್ಕೊಂಡಿದೆ. ಇವನು ಕೂಡ ಫ್ರೆಂಚ್ ಪಂಥದವನು ಹೇಳ್ತಾನೆ. ಫ್ರೆಂಚ್ ಪಂಥದವರ ಒಂದು ಮುಖ್ಯವಾಗಿರುವಂಥ ಧ್ಯೇಯ ಏನು ಅಂತಂತಂದರೆ, ಮೂಲವನ್ನು ಹುಡುಕುವಂಥದ್ದು, ಒಂದು ಸಾಹಿತ್ಯದ ಮೂಲವನ್ನು ಹುಡುಕೋದು, ಆಕಾರವನ್ನು ಹುಡುಕುವಂಥದ್ದು. ಬೇರೆ ಬೇರೆ ಮೂಲಗಳ ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಕೇಂದ್ರವಾಗಿ ಇಟ್ಕೊಂಡಿದೆ. ಅಂದರೆ ಎರಡು ಸಾಹಿತ್ಯ ಇತ್ತು ಅಂತಂದ್ರೆ, ಕೃತಿಗಳಿತ್ತು ಅಂತಂತಂದರೆ, ಆ ಸಾಹಿತ್ಯ ಕೃತಿ ಸಮಾನವಾಗಿರುವಂಥ ವಸ್ತುವನ್ನು ಹೊಂದಿತ್ತು ಅಂತಂತಂದರೆ ಅದಕ್ಕೆ ಮೂಲ ಯಾವುದು, ಆ ಮೂಲವನ್ನು ಇಲ್ಲಿ ಹೆಂಗೆ ತಂದುಕೊಳ್ಳಲಾಗಿದೆ, ಇಲ್ಲಿ ಹೆಂಗೆ ಅದನ್ನು ಎರಡೂ ಕೃತಿಗಳು ಸಮಾನವಾಗಿ ತಂದಿದೆಯಾ, ಭಿನ್ನತೆಯೊಂದಿಗೆ ತಂದಿದೆಯಾ. ಸೊ ಈ ಭಿನ್ನತೆಗೆ ಇರುವಂಥ ಸಾಮಾಜಿಕ, ರಾಜಕೀಯ, ಆರ್ಥಿಕವಾಗಿರುವಂಥ, ತಾತ್ವಿಕವಾಗಿರುವಂಥ ಕಾರಣ ಏನು, ಲೇಖಕನ ವೈಯಕ್ತಿಕ ನಿಲುವೇನು, ಇವೆಲ್ಲನೂ ಕೂಡ ಅಭ್ಯಾಸ ಮಾಡುವಂಥದ್ದು. ಮತ್ತು ಇದನ್ನು ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ಮಾಡುವಂಥದ್ದು, ಆಧುನಿಕ ವಿಜ್ಞಾನದ ರೀತಿಯಲ್ಲಿ ಸಂಶೋಧನೆ ಮಾಡಿ ತಿಳ್ಕೊಳ್ಳುವಂಥದ್ದು. ಅಂದರೆ ಅತ್ಯಂತ ಖಚಿತ, ನಿಖರ ಮತ್ತು ನಿಷ್ಕೃಷ್ಟವಾಗಿರುವಂಥ ರೀತಿಯಲ್ಲಿ ಅಭ್ಯಾಸ ಮಾಡುವಂಥದ್ದು. ಇದು ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತಂದ್ಬಿಟ್ಟು ಅನ್ನಾ ಸೆಟ್ಟಾ ರೆವಿಗ್ನಾಸ್ ಹೇಳುವಂಥದ್ದು. ನರೇಶ್ ಗುಹಾ ಅನ್ನುವಂಥವ್ರು, ಹೆಸರಿನಲ್ಲಿ ಗೊತ್ತಾಗುತ್ತೆ ಇವರು ಭಾರತದವರು ಅಂತ. ಇವ್ರ ಪ್ರಕಾರ ಏನು ಅಂತಂದರೆ, ತೌಲನಿಕ ಅಧ್ಯಯನ ಇದೆಯಲ್ಲ, ಇದು ಒಂದಕ್ಕಿಂತ ಹೆಚ್ಚು ಸಾಹಿತ್ಯ ಅತ್ಯಂತ ಅವಶ್ಯಕವಾಗಿ ಒಳಗೊಂಡಿರುವಂಥ ಸಾಹಿತ್ಯಿಕ ಸಮಸ್ಯೆಗಳ ಅಧ್ಯಯನವನ್ನು ಕುರಿತಾಗಿದೆ. ನೋಡ್ರಿ, ಸಾಹಿತ್ಯಿಕ ಸಮಸ್ಯೆಗಳ ಅಧ್ಯಯನ, ಒಂದಕ್ಕಿಂತ ಹೆಚ್ಚು ಸಾಹಿತ್ಯ, ಎರಡು ಅಂಶ ಹೇಳ್ತಾ ಇದ್ದಾರೆ. ತೌಲನಿಕ ಅಧ್ಯಯನ ಅಂತಂದರೆ ಒಂದಕ್ಕಿಂತ ಹೆಚ್ಚು ಸಾಹಿತ್ಯ ಇರಬೇಕು, ಒಂದು ಅಂಶ.
ಮತ್ತು ಸಾಹಿತ್ಯಿಕ ಸಮಸ್ಯೆಗಳ ಅಧ್ಯಯನ. ಸಾಹಿತ್ಯಿಕ ಸಮಸ್ಯೆಗಳೇನು ಅಂತಂತಂದರೆ, ಈಗಾಗಲೇ ನಾವು ಗಮನಿಸಿರುವಂಗೆ ಒಂದಕ್ಕಿಂತ ಹೆಚ್ಚು ಸಾಹಿತ್ಯ ಅಂತಂದರೆ ಪ್ರಕೃತಿಗೆ ಸಂಬಂಧಪಟ್ಟಂಗೆ ಯಾಕೆ ಕುವೆಂಪು ಮತ್ತು ವರ್ಡ್ಸ್ವರ್ತ್ನ ಕೃತಿಗಳು ಒಂದೇ ಥರ ಮೇಲ್ನೋಟಕ್ಕೆ ಕಂಡರೂ ಕೂಡ ತಾತ್ವಿಕತೆಯ ಹಿನ್ನೆಲೆಯಲ್ಲಿ ಭಿನ್ನವಾಗಿದ್ದಾವೆ ಅನ್ನುವಂಥದ್ದು. ಅಥವಾ ಒಬ್ಬರೇ ಲೇಖಕರ ಎರಡು ಕೃತಿಗಳನ್ನು ತಗೊಂಡ್ರೆ ಆಕ್ಚುಲಿ ವೈಚಾರಿಕತೆಯನ್ನು ಪ್ರತಿಪಾದಿಸುವಂಥ, ವೈಚಾರಿಕತೆಯನ್ನು ಪ್ರಖರವಾಗಿ ತಮ್ಮ ತಾತ್ವಿಕತೆಯನ್ನಾಗಿ ಹೊಂದಿರುವಂಥ ಒಬ್ಬ ಕವಿ ಮತ್ತೊಂದು ಸಂದರ್ಭದಲ್ಲಿ ಪುನರ್ಜನ್ಮ ಕರ್ಮ ಸಿದ್ಧಾಂತದ ಬಗ್ಗೆ ಹೇಗೆ ಮಾತಾಡೋದಕ್ಕೆ ಸಾಧ್ಯ? ಸೊ ಹಾಗಾದರೆ ಕವಿಯ ತಾತ್ವಿಕತೆ ಏನು, ಆತನಿಗಿರುವಂಥ ವೈಚಾರಿಕ ಸಂಹಿತೆ ಏನು, ಆತನ ಐಡಿಯಾಲಜಿ ಯಾವುದು ಅನ್ನುವಂಥದ್ದು ಇದೆಯಲ್ಲ, ಇವು ಸಾಹಿತ್ಯಿಕ ಸಮಸ್ಯೆಗಳಾಗ್ತವೆ. ಸೊ ಹಾಗಾಗಿ ಏನು ಅಂತಂದರೆ, ಸಾಹಿತ್ಯಿಕ ಸಮಸ್ಯೆಗಳು ಒಂದಕ್ಕಿಂತ ಹೆಚ್ಚು ಸಾಹಿತ್ಯದಲ್ಲಿ, ಅಂದರೆ ಹೆಚ್ಚು ಕೃತಿಗಳಿರ್ಬೋದು, ಬೇರೆ ಬೇರೆ ಲೇಖಕರ ಕೃತಿ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳ ಕೃತಿ ಇರ್ಬೋದು, ಬೇರೆ ಬೇರೆ ಕಾಲ ಸಂದರ್ಭದ ಕೃತಿ ಇರ್ಬೋದು, ಸಾಹಿತ್ಯ ಸಮಸ್ಯೆಗಳನ್ನು ಅಭ್ಯಾಸ ಮಾಡುವಂಥದ್ದು. ಅದರ ಪ್ರಕಾರ ತೌಲನಿಕ ಸಾಹಿತ್ಯ ಕೇವಲ ಕೃತಿಕರ್ತೃರ ಅಂತಂದ್ರೆ ಲೇಖಕರ ಅಂತ, ಕರ್ತೃ ಅಂದರೆ ಆ್ಯಕ್ಚುಲಿ ಒಡೆಯ ಅಂತ, ರಚಿಸಿದಂಥವ್ರು ಅಂತ. ಕೃತಿಕರ್ತೃಗಳ ನಡುವಣ ಹೋಲಿಕೆ ವ್ಯತ್ಯಾಸಗಳಿಗೆ ಮಾತ್ರ ಸೀಮಿತ ಅಲ್ಲ, ಬದಲಿಗೆ ಎರಡು ಭಿನ್ನ ಸಾಹಿತ್ಯಗಳ ನಡುವಣ ಯಾವುದೇ ಬಗೆಯ ಸಂಬಂಧಗಳ ಅಧ್ಯಯನವನ್ನು ಕೂಡ ಒಳಗೊಳ್ಳುವ ಸಾಹಿತ್ಯ ಕ್ಷೇತ್ರ ಆಗಿದೆ. ಇದು ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಮೇಲಾಗುವಂಥ ಕೃತಿಗಳ ಭಾಷಾಂತರ, ಸ್ವೀಕಾರ, ಸಂವಹನ ಕ್ರಮಗಳನ್ನು ಒಳಗೊಳ್ಳುತ್ತೆ. ನೋಡ್ರಿ, ನರೇಶ್ ಗುಹಾ ಅವರ ವ್ಯಾಖ್ಯಾನದಲ್ಲಿ ಈ 3 ಅಂಶಗಳು ತುಂಬ ಇಂಪಾರ್ಟೆಂಟು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಮೇಲಾಗುವಂಥ ಭಾಷಾಂತರದ ಕ್ಷೇತ್ರ ತಂದರು. ಸ್ವೀಕಾರ, ಒಂದು ಕೃತಿಯಿಂದ ಮತ್ತೊಂದು ಕೃತಿ ಹೆಂಗೆ ಸ್ವೀಕಾರ ಮಾಡುತ್ತೆ, ಸ್ವೀಕಾರ ಮಾಡಿಕೊಳ್ಳುತ್ತೆ ಅಥವಾ ಸ್ವೀಕಾರಕ್ಕೆ ಕಾರಣ ಆಗುತ್ತೆ. ಸ್ವೀಕಾರದಲ್ಲಿ ಬೇರೆ ಬೇರೆ ರೀತಿ ಬರುತ್ತೆ, ಅದನ್ನು ನಾವು ಮುಂದೆ ಗಮನಿಸೋಣ. ಮತ್ತು ಸಂವಹನ, ಭಾಷೆಯನ್ನು ಬಳಸುವಂಥ ರೀತಿ, ಇದೆಲ್ಲನೂ ಕೂಡ ಸಾಹಿತ್ಯಿಕ ಸಮಸ್ಯೆಗಳಾಗುತ್ತೆ. ಭಾಷಾಂತರ ಅಂತಂತಂದರೆ ತುಂಬ ಸುಲಭವಾಗಿರುವಂಥದ್ದಲ್ಲ. ಭಾಷಾಂತರ ಆ್ಯಕ್ಚುಲಿ ಅಕ್ಷರಶಃ ಅನುವಾದ ಮಾಡೋದಕ್ಕೆ ಆಗೋದೇ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ. ಫಾರ್ ಎಕ್ಸಾಂಪಲ್ ಏನು ಅಂತಂತಂದರೆ, ಈಗ ಕನ್ನಡದಲ್ಲಿ ಕೆಲವು ನುಡಿಗಟ್ಟುಗಳಿದ್ದಾವೆ. ಏನು ಅಂತಂತಂದರೆ, ಈಗ ನಿಮ್ಮ ಅಣ್ಣನೋ ತಮ್ಮನೋ ಎಲ್ಲೋಗಿದ್ದಾರೆ ಅಂತಂದರೆ, ಅವ್ರು ನೀರು ಕಡೆ ಹೋಗಿದ್ದಾರೆ ಅಂತಂತಂದರೆ ಅದಕ್ಕೊಂದು ಅರ್ಥ ಇದೆ ಕನ್ನಡದ ಸಂದರ್ಭದಲ್ಲಿ. ಇದನ್ನು ಟ್ರಾನ್ಸ್ಲೇಷನ್ ಮಾಡೋದು ಇಂಗ್ಲೀಷ್ನಲ್ಲಿ ಹೆಂಗೆ ಕಷ್ಟ, ಇದು ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಈ ಥರದ ಕೆಲವು ಭಾಷೆಯ ಕೆಲವು ನುಡಿಗಟ್ಟುಗಳಿದೆ. ಇಂಗ್ಲೀಷ್ನಲ್ಲೂ ಅದನ್ನು ಇಡಿಯಮ್ಸ್ ಅಂತ ಕರೀತಾರೆ. ಒಂದು ಕಾಲಿಗೆ ಬುದ್ಧಿ ಹೇಳ್ದ ಅಂತಂತಂದರೆ ಇಂಗ್ಲೀಷ್ನಲ್ಲಿ ಹಂಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಲ್ಲ. ಕಂಬಿ ಕಿತ್ತದ ಅಂತಂದರೆ ಇಂಗ್ಲೀಷ್ನಲ್ಲಿ ಹಂಗೆ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಲ್ಲ. ಕಂಬಿ ಎಣಿಸ್ತಾ ಇದ್ದಾನೆ ಅಂತಂದರೆ ಟ್ರಾನ್ಸ್ಲೇಷನ್ ಹಂಗೆ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಏನಂತಂತಂದರೆ ಅದು ಸಮಸ್ಯೆ ಆಗುತ್ತೆ. ಸೊ ಭಾಷಾಂತರದ ಕ್ಷೇತ್ರವನ್ನು ತೌಲನಿಕ ಅಧ್ಯಯನ ಸಾಹಿತ್ಯದ ವ್ಯಾಪ್ತಿಗೆ ತರ್ತಿದ್ದಾರೆ. ಮತ್ತು ಸ್ವೀಕಾರ ಮತ್ತು ಸಂವಹನ, ಇದನ್ನು ಭಾಷಾಂತರ ಮಾಡಬೇಕಾದ್ರೆ ಅದನ್ನು ಹೆಂಗೆ ಸಂವಹನ ಮಾಡಬೇಕು, ಈ ಥರದ ಸಮಸ್ಯೆಗಳನ್ನು ಅನ್ನುವಂಥದ್ದು ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಗಾಗಿ ಏನಂತಂತಂದರೆ, ಬೇರೆ ಬೇರೆ ಸಾಹಿತ್ಯ ಅಂದರೆ ಒಂದಕ್ಕಿಂತ ಹೆಚ್ಚಿನ ಬೇರೆ ಬೇರೆ ಸಾಹಿತ್ಯ ಅತ್ಯಂತ ಅವಶ್ಯಕವಾಗಿ ಎದುರಿಸಲೇಬೇಕಾಗಿರುವಂಥ ಸಾಹಿತ್ಯಿಕ ಸಮಸ್ಯೆಗಳನ್ನು ನಿರ್ವಹಿಸುವಂಥದ್ದು, ಮತ್ತು ಭಾಷಾಂತರ, ಸ್ವೀಕಾರ ಮತ್ತು ಸಂವಹನ ಕ್ರಮಗಳನ್ನು ಅಧ್ಯಯನ ಮಾಡುವಂಥದ್ದು, ಕೇವಲ ವಿರುದ್ಧತೆಗಳನ್ನು ಮಾತ್ರ ಅಲ್ಲ, ಸಮಾನವಾಗಿರುವಂಥ ಅಂಶಗಳನ್ನು ಕೂಡ ಅಭ್ಯಾಸ ಮಾಡುವಂಥದ್ದು ಇದೆಯಲ್ಲ, ಇದು ಏನು ಅಂತಂದರೆ ತೌಲನಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತಂದ್ಬಿಟ್ಟು ನರೇಶ್ ಗುಹಾ ಇದು ಅಭಿಪ್ರಾಯ ಪಡ್ತಾರೆ. ನಂತರ ಎಸ್ ಎಸ್ ಪ್ರಾವರ್
ಆಕ್ಚುಲಿ ಅತ್ಯಂತ ವಿಸ್ತೃತವಾಗಿರುವಂಥ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ. ಇದನ್ನು ಆಸ್ ಇಟ್ ಈಸ್ ನಾನು ಹೇಳ್ತೀನಿ. ಒಂದಕ್ಕಿಂತ ಹೆಚ್ಚು ಭಾಷೆಗಳು, ಸಾಹಿತ್ಯ ಪಠ್ಯಗಳ ಪರೀಕ್ಷೆ. ಇದು ನೋಡ್ರಿ, ತೌಲನಿಕ ಸಾಹಿತ್ಯ ಅಧ್ಯಯನ ಅಂತಂದರೆ ಒಂದಕ್ಕಿಂತ ಹೆಚ್ಚು ಭಾಷೆಗಳು, ಈ ಒಂದಕ್ಕಿಂತ ಹೆಚ್ಚು ಭಾಷೆಗಳ ಸಾಹಿತ್ಯ ಪಠ್ಯಗಳ ಪರೀಕ್ಷೆ ಒಂದು. ಇದು ಸಾಹಿತ್ಯಿಕ ಸಿದ್ಧಾಂತ ಮತ್ತು ವಿಮರ್ಶೆ ಇವುಗಳನ್ನು ಒಳಗೊಂಡಿದ್ದು, ಸಾಹಿತ್ಯಿಕ ಸಿದ್ಧಾಂತ ಮತ್ತು ವಿಮರ್ಶೆ ಇವುಗಳನ್ನು ಒಳಗೊಂಡಿದ್ದು, ತನ್ನ ಪರೀಕ್ಷೆ ಉದ್ದಕ್ಕೂ ಸಾಹಿತ್ಯ ಕೃತಿಗಳ ವೈರುಧ್ಯಗಳ ಅನ್ವೇಷಣೆ ಮತ್ತು ವಿಶ್ಲೇಷಣೆ, ಅವುಗಳ ಮೂಲ ಅಥವಾ ಪ್ರೇರಣೆ ಅಲ್ಲದೆ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಗುಂಪುಗಳು ವಿಭಿನ್ನ ಭಾಷೆಗಳನ್ನು ಆಡ್ತಾ ಇದ್ದು, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಗುಂಪುಗಳು ವಿಭಿನ್ನ ಭಾಷೆಗಳನ್ನ ಆಡ್ತಾ ಇದ್ದು ಅವುಗಳ ಸಾಹಿತ್ಯಿಕ ಸಂಬಂಧ ಹಾಗೂ ಸಂವಹನಗಳು ಮತ್ತು ಅಧ್ಯಯನ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಸ್ವಲ್ಪ ದೀರ್ಘವಾಗಿರುವಂಥ ವ್ಯಾಖ್ಯೆ ಕೊಟ್ಟಿದ್ದಾನೆ ಎಸ್ ಪ್ರಾವರ್. ಪ್ರಾರಂಭದಲ್ಲಿ ಹೇಳ್ತಾ ಇರುವಂಥದ್ದು ಒಂದಕ್ಕಿಂತ ಹೆಚ್ಚು ಭಾಷೆಗಳ ಸಾಹಿತ್ಯ ಪಠ್ಯಗಳ ಪರೀಕ್ಷೆ ಅಂದರೆ ಅತ್ಯಂತ ತುಂಬ ಆಳವಾಗಿ, ಅತ್ಯಂತ ನಿಖರವಾಗಿ, ಅತ್ಯಂತ ಎಚ್ಚರಿಕೆಯಿಂದ ಕೃತಿಗಳ ಅಧ್ಯಯನ ಮಾಡುವಂಥದ್ದು. ಅದು ಒಂದಕ್ಕಿಂತ ಹೆಚ್ಚು ಭಾಷೆಗಳಿಗೆ ಸಂಬಂಧಪಟ್ಟಿರಬೇಕು, ಒಂದು ಅಂಶ. ಇನ್ನೊಂದೇನಂತಂದರೆ ಆ ಪಠ್ಯಗಳ ರಚನೆಯ ಹಿನ್ನೆಲೆಯಲ್ಲಿರುವಂಥ ಸಾಹಿತ್ಯ ಸಿದ್ಧಾಂತ. ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಆಮೇಲೆ ಸಮಾನತೆ ಅನ್ನುವಂಥದ್ದು, ಇವೆಲ್ಲನೂ ಕೂಡ ಕುವೆಂಪು ಅವರ ಸಾಹಿತ್ಯದ ಹಿನ್ನೆಲೆಯಲ್ಲಿರುವಂಥ ಸಾಹಿತ್ಯಿಕ ಸಿದ್ಧಾಂತಗಳು. ಮನುಜಮತ, ವಿಶ್ವಪಥ ಅನ್ನುವಂಥದ್ದು, ಸರ್ವೋದಯ, ಸಮನ್ವಯ, ಆಮೇಲೆ ಮನುಜಮತ, ವಿಶ್ವಪಥ, ಪೂರ್ಣದೃಷ್ಟಿ, ಈ 5 ಅಂಶಗಳು ಏನಂತಂದರೆ ಕುವೆಂಪು ಅವರ ಸಾಹಿತ್ಯದ ತಾತ್ವಿಕ ಹಿನ್ನೆಲೆಗಳು, ಸಾಹಿತ್ಯಿಕ ಸಿದ್ಧಾಂತಗಳು. ಇದನ್ನು ಅಭ್ಯಾಸ ಮಾಡುವಂಥದ್ದು ಯಾವುದು? ತೌಲನಿಕ ಸಾಹಿತ್ಯದ ಅಧ್ಯಯನ. 2 ಭಿನ್ನ ಭಾಷೆಗಳಲ್ಲಿರುವಂಥ ಸಾಹಿತ್ಯ ಕೃತಿಗಳು ಮತ್ತು ಆ ಸಾಹಿತ್ಯ ಕೃತಿಗಳನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಅದರ ಹಿನ್ನೆಲೆಯಲ್ಲಿರುವಂಥ ಸಾಹಿತ್ಯ ಸಿದ್ಧಾಂತಗಳು ಮತ್ತು ಆ ಕೃತಿ ವಿಮರ್ಶಾತ್ಮಕವಾಗಿ ಪ್ರತಿಪಾದಿಸುವಂಥ ಅಂಶಗಳು, ಇವುಗಳನ್ನು ಒಳಗೊಂಡಿರುತ್ತೆ ಈ ಪರೀಕ್ಷೆ ಉದ್ದಕ್ಕೂ ಕೂಡ. ಅದಾದಮೇಲೆ ಸಾಹಿತ್ಯ ಕೃತಿಗಳ ವೈರುಧ್ಯಗಳ ಅನ್ವೇಷಣೆ. ಒಂದು ಕೃತಿ ಮತ್ತೊಂದು ಕೃತಿಗೆ ಭಿನ್ನವಾಗಿದ್ದರೆ ಆ ಭಿನ್ನತೆಗೆ ಏನು ಕಾರಣ, ವಿರುದ್ಧತೆಗೆ ಏನು ಕಾರಣ, ಇದನ್ನು ಅನ್ವೇಷಣೆ ಮಾಡುವಂಥದ್ದು, ಹುಡುಕುವಂಥದ್ದು. ಅಗ್ನಿಹಂಸ ಅನ್ನುವಂಥ ಕವನ ಸಂಕಲನ ಬರೆದಿರುವಂಥ, ಆಧ್ಯಾತ್ಮಿಕ ಗೀತೆಗಳ ಕವನ ಸಂಕಲನ ಬರೆದಿರುವಂಥ ಕುವೆಂಪು ಜಡವಾದಿ ಅನ್ನುವಂಥ ಒಬ್ಬ ನಾಸ್ತಿಕನ ಮನೋಧರ್ಮದಲ್ಲಿ ಒಂದು ಕವಿತೆಯನ್ನು ಹೆಂಗೆ ಬರೆದ್ರು ಅನ್ವೇಷಣೆ ಮಾಡುವಂಥದ್ದು. ಸೊ ಇಲ್ಲಿ ಏನಾಯಿತು ಅಂತಂದರೆ ವೈರುಧ್ಯತೆ ಬಂತು. ಆಸ್ತಿಕತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥ ಕುವೆಂಪು ಅಂದರೆ ಆಸ್ತಿಕತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರುವಂಥ ಆ ಕೃತಿ ಅಗ್ನಿಹಂಸ, ಮತ್ತೊಂದು ಸಂದರ್ಭದಲ್ಲಿ ಇನ್ನೊಂದು ಕೃತಿ, ಇನ್ನೊಂದು ಕವನ ಜಡವಾದಿ ಎನ್ನುವಂಥದ್ದು, ಅದು ನಾಸ್ತಿಕತೆಯನ್ನು ಅಥವಾ ಅಜ್ಞೇಯತೆಯನ್ನು, ಗೊತ್ತಿಲ್ಲ ಯಾಕೆ ಈ ಪ್ರಕೃತಿ ಹಿಂಗಿದೆ, ಯಾಕೆ ಮನುಷ್ಯರು ಹಿಂಗಿದ್ದಾರೆ, ನಂತರ ಎಲ್ಲ ಏನಾಗುತ್ತೆ ಇವೆಲ್ಲ ಗೊತ್ತಿಲ್ಲ ನಮಗೆ, ಅಜ್ಞೇಯತೆ ಅಂತ ಕರೀತಾರೆ. ಸೊ ಈ ಥರ ಒಂದು ಕೃತಿ ರಚನೆಯಾಗಿರೋದಕ್ಕೂ ಏನು ಕಾರಣ, ಇದರ ಅನ್ವೇಷಣೆ, ಅದರ ವಿಶ್ಲೇಷಣೆ, ಆಮೇಲೆ ಅದರ ಮೂಲ ಪ್ರೇರಣೆ, ಎಲ್ಲಿಂದ ಬಂತು ಈ ವಿಚಾರ ಅವರಿಗೆ, ಇದರ ಅಧ್ಯಯನ, ಮತ್ತು ಅದಲ್ಲದೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಗುಂಪುಗಳು, ಇದು ಸಮುದಾಯಕ್ಕೆ ಬರುತ್ತೆ. 2 ಅಥವಾ ಅದಕ್ಕಿಂತ ಹೆಚ್ಚಿನ ಗುಂಪುಗಳು ಈ ಭಾರತದಂಥ ದೇಶಗಳಲ್ಲಿ ಒಂದು ರಾಜ್ಯದಲ್ಲೇ 2 ಅಥವಾ ಅದಕ್ಕಿಂತ ಹೆಚ್ಚಿನ ಗುಂಪುಗಳು ಬೇರೆ ಬೇರೆ ಭಾಷೆಯನ್ನು ಆಡ್ತವೆ, ವಿಭಿನ್ನ ಭಾಷೆಗಳನ್ನು ಆಡ್ತಾ ಇದ್ದು ಅವುಗಳ ಸಾಹಿತ್ಯಿಕ ಸಂಬಂಧಗಳು. ಮಂಟೇಸ್ವಾಮಿಯಲ್ಲಿ ಬರುವಂಥ ಅಲ್ಲಮ
ಮತ್ತು ಶಿಶುನಾಳ ಶರೀಫರು ತಮ್ಮ ತತ್ವಪದಗಳಲ್ಲಿ ತರುವಂಥ ಅಲ್ಲಮ್ಮ, ಮತ್ತು ಚಾಮರಸನ ಪ್ರಭುಲಿಂಗ ಲೀಲೆಯಲ್ಲಿರುವಂಥ ಅಲ್ಲಮ್ಮ, ಅಲ್ಲಮ್ಮನ ವಚನದಲ್ಲಿರುವಂಥ ಅಲ್ಲಮ್ಮ, ಮತ್ತು ನಿಜವಾಗಿಯೂ ಇದ್ದಂಥ ಒಬ್ಬ ಅಲ್ಲಮ್ಮ, ಇಷ್ಟು ಜನ ಈ ಅಲ್ಲಮ್ಮರು ಬರ್ತಾರೆ. ಈ ಅಲ್ಲಮ್ಮ ಅಂದರೆ ಬೇರೆ ಬೇರೆ ಭಾಷೆಯನ್ನಾಡುವಂಥ ಬೇರೆ ಬೇರೆ ಆ್ಯಕ್ಚುಲಿ ಜನ ಸಮುದಾಯಗಳು, ಎರಡಕ್ಕಿಂತ ಹೆಚ್ಚು ಭಾಷೆಯನ್ನಾಡುವಂಥವ್ರು, ಭಿನ್ನ ಭಾಷೆಯನ್ನಾಡ್ತಾ ಇರುವಂಥ 2 ಅಥವಾ ಅದಕ್ಕಿಂತ ಹೆಚ್ಚಿನ ಗುಂಪುಗಳು ವಿಭಿನ್ನ ಭಾಷೆಗಳನ್ನು ಆಡ್ತಾ ಇರುವಂಥವ್ರು. ನೋಡ್ರಿ, ಮುಸ್ಲಿಂ ಭಾಷೆ ಬರುತ್ತೆ, ಇಸ್ಲಾಂ ಧರ್ಮದವರು ಧರ್ಮದ ಲೆಕ್ಕ ತೆಗೆದುಕೊಂಡ್ರೆ, ಆದರೆ ಮನೋಧರ್ಮ ಶಿಶುನಾಳ ಶರೀಫನನ್ನು ಆರಾಧಿಸುವಂಥದ್ದು, ಅಲ್ಲಮನನ್ನು ಓದ್ಕೊಂಡಿರುವಂಥವರು ಸಂತ ಶಿಶುನಾಳ ಶರೀಫರು. ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ, ತಮ್ಮ ಕಲ್ಪನೆಯ ಒಬ್ಬ ಅಲ್ಲಮನನ್ನು ಕಂಡುಕೊಳ್ತಾ ಇದ್ದಾರೆ. ಅದೇ ಸಂದರ್ಭದಲ್ಲಿ ಅಲ್ಲಮನನ್ನು ಆರಾಧಿಸುವಂಥವರು ಕೆಲವರು ಸಂಪ್ರದಾಯನಿಷ್ಠರು ಕೂಡ ಇದ್ದಾರೆ. ಸೊ ಒಬ್ಬ ಅಲ್ಲಮನ ವಚನಗಳನ್ನು ಓದ್ಕೊಂಡು ಅದನ್ನು ತಿಳ್ಕೊಂಡಿರುವಂಥ ಇಬ್ಬರು ಬೇರೆ ಬೇರೆ ಭಾಷೆಯನ್ನಾಡುವಂಥವರು ಅಥವಾ ಬಹುಭಾಷೆಗಳನ್ನು ಆಡುವಂಥವರು ಯಾಕೆ ಅಲ್ಲಮನನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ರೀತಿಯಾಗಿರುವಂಥ ವಿಭಿನ್ನತೆಯನ್ನು ತೋರಿಸ್ತಾರೆ ಅನ್ನುವಂಥದ್ದು. ಈ ವೈರುಧ್ಯಗಳು ಯಾಕಾಗ್ತವೆ? ಮತ್ತು ಅಲ್ಲಮನ ಕೃತಿಗಳನ್ನು ಅಥವಾ ಅಲ್ಲಮನಿಗೆ ಸಂಬಂಧಪಟ್ಟಿರುವಂಥ ಕೃತಿಗಳಿಗೆ ಇರುವಂಥ ಮತ್ತು ಶಿಶುನಾಳ ಶರೀಫನಿಗೆ ಇರುವಂಥ ಸಂಬಂಧದ ರೀತಿ ಯಾವುದು, ಮತ್ತು ಅಲ್ಲಮನನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವಂಥ, ಶರೀಫನ ರೀತಿಯಲ್ಲಿ ಅಲ್ಲದೆ ಮತ್ತೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವಂಥ ಇತರರಿಗೆ ಇರುವಂಥ, ಮತ್ತು ಅದಕ್ಕೆ ಅಲ್ಲಮನಿಗೆ ಸಂಬಂಧಪಟ್ಟಿರುವಂಥ ಅಥವಾ ಅಲ್ಲಮನ ವಚನಗಳಿಗೆ ಅವ್ರಿಗೂ ಏನು ಸಂಬಂಧ ಇದೆ, ಯಾವ ರೀತಿ ಸಂಬಂಧ ಇದೆ, ಹೆಂಗೆ ಅರ್ಥ ಮಾಡಿಕೊಂಡ್ರವರು, ಯಾಕೆ ಇದಕ್ಕಿಂತ ಭಿನ್ನವಾಗಿ ಅರ್ಥ ಮಾಡಿಕೊಂಡ್ರು, ಇದು ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಈ ಸಾಹಿತ್ಯಿಕ ಸಂಬಂಧ ಮತ್ತು ಅದರ ಸಂವಹನಗಳು ಅಧ್ಯಯನ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಹೇಳ್ತಾ ಇರುವಂಥದ್ದು. ಸೊ ಎಸ್ ಪ್ರಾವರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದಕ್ಕಿಂತ ಹೆಚ್ಚು ಭಾಷೆಗಳ ಸಾಹಿತ್ಯ ಪಠ್ಯಗಳ ಪರೀಕ್ಷೆ ಮಾಡುವಂಥದ್ದು, ಮತ್ತು ಆ ಸಾಹಿತ್ಯ ಪಠ್ಯಗಳಿಗಿರುವಂಥ ಸಾಹಿತ್ಯಿಕ ಸಿದ್ಧಾಂತಗಳು, ವಿಮರ್ಶೆ, ಇವು ಎಲ್ಲನೂ ಕೂಡ ಒಳಗೊಂಡಿರುವಂಥದ್ದು ಈ ಪರೀಕ್ಷೆ. ಮತ್ತು ಇಲ್ಲಿ ವಿಭಿನ್ನತೆಗಳ ಅಧ್ಯಯನ, ಅದರ ಅನ್ವೇಷಣೆ ಮತ್ತು ಅದರ ವಿಮರ್ಶೆ ವಿಶ್ಲೇಷಣೆ ಇವೆಲ್ಲನೂ ಕೂಡ ಒಳಗೊಂಡಿರುತ್ತೆ. ಅದಲ್ಲದೆ ಒಂದಕ್ಕಿಂತ ಹೆಚ್ಚು, 2 ಅಥವಾ ಅದಕ್ಕಿಂತ ಜಾಸ್ತಿ ಗುಂಪುಗಳು, ಸಮುದಾಯಗಳು ಬೇರೆ ಬೇರೆ ಭಾಷೆಗಳನ್ನು ಆಡ್ತಾ ಇದ್ದು ಅವುಗಳ ಮಧ್ಯೆ ಇರುವಂಥ ಸಾಹಿತ್ಯಿಕ ಸಂಬಂಧ, ಸಂವಹನ, ಅಧ್ಯಯನ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಈಗ ತುಂಬ ಇದಕ್ಕೆ ನಿರ್ದಿಷ್ಟವಾಗಿರುವಂಥ ಉದಾಹರಣೆ ಕೊಡೋದಾದರೆ, ಉತ್ತರ ಕರ್ನಾಟಕದಲ್ಲಿರುವಂಥ ತತ್ವಪದಗಳಿದಾವಲ್ಲ, ಈ ತತ್ವಪದಗಳು ಆ್ಯಕ್ಚುಲಿ ಹೆಚ್ಚು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ತತ್ವಪದಗಳು ಸಿಕ್ಕಿರುವಂಥದ್ದು ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ಉರ್ದು ಭಾಷೆ ಇದೆ, ತೆಲುಗು ಭಾಷೆ ಇದೆ, ಕನ್ನಡ ಭಾಷೆ ಇದೆ, ಆಮೇಲೆ ಮರಾಠಿ ಭಾಷೆ ಇದೆ. ಸೊ ಈ ಎಲ್ಲ ಭಾಷೆಗಳ ಮಿಶ್ರಣದ ಒಂದೇ ಕೃತಿಯಲ್ಲಿ, ಒಂದೇ ತತ್ವಪದದಲ್ಲಿ ಈ ಎಲ್ಲ ಭಾಷೆಗಳು ಸೇರಿರುವಂಥ ಕೃತಿಗಳು ರಚನೆಯಾಗಿದೆ. ಮಹಿಪತಿ ದಾಸರ ಕೃತಿ ಇರ್ಬೋದು ಅಥವಾ ಶಿಶುನಾಳ ಶರೀಫರ ಕೃತಿ ಇರ್ಬೋದು, ಒಂದೇ ಕೃತಿಯಲ್ಲಿ ಉರ್ದುನೂ ಬರುತ್ತೆ, ಕನ್ನಡನೂ ಕೂಡ ಬರುತ್ತೆ. ಕೈವಾರ ನಾರಾಯಣ ತಾತರ ಕೃತಿಯಲ್ಲಿ ತೆಲುಗು ಬರುತ್ತೆ, ಕನ್ನಡನೂ ಕೂಡ ಬರುತ್ತೆ. ಅಥವಾ ಇನ್ನು ಕೆಲವರು ಚನ್ನೂರು ಜಲಾಲ್ ಸಾಬ್ ಅನ್ನುವಂಥ ಅವರ ಕೃತಿಯಲ್ಲಿ ಉರ್ದು ಮತ್ತು ಕನ್ನಡ ಬರುತ್ತೆ. ಸೊ ಕಾಕಿಪೀರ ಅನ್ನುವಂಥ ಒಬ್ಬ ತತ್ವಪದಕಾರರ ಕೃತಿಯಲ್ಲೂ ಕೂಡ ಈ ಥರ ಉರ್ದು ಮತ್ತು ಕನ್ನಡ ಬರುತ್ತೆ. ಹಜರತ್ ಖಾದ್ರಿ ಗುರು ಖಾದ್ರಿ ಪೀರ ಅನ್ನುವಂಥ ತತ್ವಪದಕಾರರಲ್ಲೂ ಕೂಡ ಉರ್ದು ಪದಗಳು ಮತ್ತು ಕನ್ನಡ ಪದಗಳಿಂದ ಕೃತಿ ರಚನೆಯಾಗಿದೆ. ಒಂದೇ ಕೃತಿಗಳು, ಒಂದೇ ಪದ್ಯಗಳು, ಒಂದೇ ತತ್ವಪದಗಳು. ಸೊ ಹಾಗಾಗಿ ಈ ಥರ ಬೇರೆ ಬೇರೆ ಗುಂಪುಗಳು, ಅವರ ಗುರುಗಳು ಆ್ಯಕ್ಚುಲಿ ಕೆಲವರು ಶರಣರಿದ್ದಾರೆ, ಕೆಲವರು ಬ್ರಾಹ್ಮಣರಿದ್ದಾರೆ, ಕೆಲವರು ಈ ಬ್ರಾಹ್ಮಣ ಗುರುಗಳಿಗಿರುವಂಥ ಈ ಮುಸ್ಲಿಂ ಶಿಷ್ಯರಿದ್ದಾರೆ. ಈ ಮುಸ್ಲಿಂ ಶಿಷ್ಯರಿಗೆ ಬೇರೆ ಸಾಮಾನ್ಯ ಬೇರೆ ಧರ್ಮದ ಶಿಷ್ಯರಿದ್ದಾರೆ. ಸೊ ಈ ಥರ ಇರುವಂಥ ಭಿನ್ನ ಭಾಷೆಗಳಿಗೆ ಸೇರಿರುವಂಥ ಈ
ಗುಂಪುಗಳಿದಾರಲ್ಲ, ಈ ಗುಂಪುಗಳು ಅಧ್ಯಯನ ಮಾಡುವಂಥ ಅಥವಾ ನಂಬಿರುವಂಥ ಒಪ್ಕೊಂಡಿರುವಂಥ ಸಾಹಿತ್ಯಗಳು ಇದಾವಲ್ಲ, ಈ ಸಾಹಿತ್ಯಗಳ ನಡುವೆ ಇರುವಂಥ ಸಂಬಂಧ, ಆ ಸಾಹಿತ್ಯಗಳು ಸಂವಹನ ಮಾಡುವಂಥ ರೀತಿ, ಅವುಗಳ ಅಧ್ಯಯನ, ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ತೌಲನಿಕ ಸಾಹಿತ್ಯದ ಅಧ್ಯಯನ ಅಂತಂದ್ಬಿಟ್ಟು ಎಸ್ ಪ್ರಾವರ್ ಹೇಳ್ತಾರೆ. ಎಸ್ ಪ್ರಾವರ್ ಹೇಳಿರುವಂಥ ಈ ವ್ಯಾಖ್ಯೆಗೆ ಒಂದು ಉದಾಹರಣೆ ಇದು ಕೊಡೋದಾದರೆ, ನೋಡ್ರಿ, ಸಾಹಿತ್ಯ ಕೃತಿಗಳ ಪರೀಕ್ಷೆ ಅಂತಂತ ಹೇಳ್ತಾರೆ. ಮತ್ತು ಅದಲ್ಲದೆ ಅವ್ರೇನು ಹೇಳ್ತಾರೆ ಅಂತಂತಂದರೆ, ಆ್ಯಕ್ಚುಲಿ ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಕೃತಿಗಳು, ಬೇರೆ ಬೇರೆ ಭಾಷೆಗಳಲ್ಲಿರುವಂಥ ಕೃತಿಗಳು ಸೃಜನಶೀಲ ಕೃತಿಗಳೇ ಆಗಬೇಕಾಗಿಲ್ಲ, ಬದಲಿಗೆ ಅವು ವಿಮರ್ಶಾ ಕೃತಿಗಳು ಮತ್ತು ಸಾಹಿತ್ಯ ತತ್ವಗಳು, ಈ ಕೃತಿಗಳು ಕೂಡ ಆಗಿರ್ಬೋದು ಮುಂದುವರೆದು ಹೇಳುವಂಥದ್ದು. ಇಲ್ಲಿ ಏನಾಗ್ತಾರೆ ಅಂತಂತಂದರೆ, ಎಸ್ ಪ್ರಾವರು ಉಳಿದ ಎಲ್ಲ ಮೇಲಿನ ತೌಲನಿಕ ಅಧ್ಯಯನದ ವ್ಯಾಖ್ಯಾನಕಾರರು ಏನು ತೌಲನಿಕ ಸಾಹಿತ್ಯದ ಬಗ್ಗೆ ವ್ಯಾಖ್ಯೆ ಕೊಟ್ಟಿದ್ದಾರೆ ಅದರಿಂದ ಭಿನ್ನರಾಗಿಬಿಡ್ತಾರೆ. ಅಂದರೆ ಇವರೇನು ಮಾಡ್ತಾರೆ ಅಂತಂದರೆ, ತೌಲನಿಕ ಸಾಹಿತ್ಯದ ಅಧ್ಯಯನವನ್ನು ಸ್ವಲ್ಪ ವಿಸ್ತರಿಸ್ತಾರೆ. ಸೃಜನೇತರ ಅಂತ ನಾವೇನು ಗುರ್ಸೋದಾದರೆ, ಆ ಸೃಜನೇತರ ಕೃತಿಗಳಿಗೂ ಕೂಡ ವಿಸ್ತರಿಸ್ತಾರೆ ತೌಲನಿಕ ಸಾಹಿತ್ಯದ ಅಧ್ಯಯನವನ್ನು. ಫಾರ್ ಎಕ್ಸಾಂಪಲ್ ಭಾಷಾಂತರ, ಫಾರ್ ಎಕ್ಸಾಂಪಲ್ ಕಾವ್ಯಮೀಮಾಂಸೆ, ಫಾರ್ ಎಕ್ಸಾಂಪಲ್ ಸಾಹಿತ್ಯ ತತ್ವಗಳನ್ನು ಹೇಳುವಂಥ ಅಲಂಕಾರ ಗ್ರಂಥಗಳು, ಕಾವ್ಯಮೀಮಾಂಸೆಗಳು, ಆಮೇಲೆ ವಿಮರ್ಶಾ ಕೃತಿಗಳು, ಇವೆಲ್ಲನೂ ಕೂಡ ನಾವೇನು ಮಾಡ್ತೀವಿ ಅಂತಂತಂದ್ರೆ, ಅಥವಾ ವೈಚಾರಿಕ ಕೃತಿಗಳು, ಇವನ್ನೆಲ್ಲನೂ ಕೂಡ ನಾವೇನು ಮಾಡ್ತೀವಿ ಅಂತಂತಂದರೆ ಸೃಜನೇತರ ಕೃತಿಗಳು ಅಂತ ಕರಿತೀವಿ. ಅದರ ಜೊತೆಗೆ ಸೃಜನ ಕೃತಿಗಳು ಇದ್ದಾವೆ. ಒಬ್ಬನೇ ಲೇಖಕ ಸೃಜನಶೀಲ ಕೃತಿ ಬರೆದಿರ್ಬೋದು, ಸೃಜನೇತರ ಕೃತಿಗಳು ಕೂಡ ಬರೆದಿರ್ಬೋದು. ಸೊ ಹಾಗಾಗಿ ಏನು ಅಂತಂತಂದರೆ, ಈ ಥರದ ಅಧ್ಯಯನ ಇದೆಯಲ್ಲ, ಇವೆಲ್ಲನೂ ಕೂಡ ಒಳಗೊಳ್ಳುವಂಥದ್ದಾಗಿರಬೇಕು. ಸೃಜನಶೀಲ ಕೃತಿಗಳನ್ನು ಅಧ್ಯಯನ ಮಾಡಬೇಕು, ಸೃಜನೇತರ ಕೃತಿಗಳನ್ನು ಕೂಡ ಅಧ್ಯಯನ ಮಾಡಬೇಕು. ಅಂದರೆ ಸಾಹಿತ್ಯ ತತ್ವದ ಮತ್ತು ಸಾಹಿತ್ಯ ವಿಮರ್ಶೆ ಕೃತಿಗಳನ್ನು ಕೂಡ ಅಧ್ಯಯನ ಮಾಡುವಂಥದ್ದಾಗಿರಬೇಕು. ಸಾಹಿತ್ಯ ವಿಮರ್ಶೆ ಕೃತಿಗಳಲ್ಲಿ ಯಾಕೆ ವಿಶ್ಲೇಷಣೆ ಮತ್ತು ತುಲನೆ ಅನ್ನುವಂಥದ್ದು ಎಲ್ಲ ಕಡೆ ಕಂಡು ಬರುತ್ತೆ, ಬೇರೆ ಬೇರೆ ಕೃತಿಗಳು ಕಂಡು ಬರುತ್ತೆ. ಇದೊಂದು ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಯನ್ನು ಅದರ ಮೂಲವನ್ನು ಅನ್ವೇಷಣೆ ಮಾಡುವಂಥದ್ದು ಆ್ಯಕ್ಚುಲಿ ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈಗ ಅವರು ಉದಾಹರಣೆ ಕೊಡ್ತಾ ಇದ್ದಾರೆ ಸಾಹಿತ್ಯೇತರ ಕೃತಿಗಳಿಗೆ. ಇಲಿಯಡ್ ಮತ್ತು ರಾಮಾಯಣಗಳನ್ನು, ಹೋಮರ್ನ ಇಲಿಯಡ್, ಗ್ರೀಕ್ನ ಮಹಾಕವಿ ಹೋಮರ್, ಆಮೇಲೆ ವಾಲ್ಮೀಕಿ ಬರೆದಿರುವಂಥ, ಸಂಸ್ಕೃತದಲ್ಲಿ ಬರೆದಿರುವಂಥ ರಾಮಾಯಣ, ಇದೊಂದು ಮಹಾಕಾವ್ಯ, ಎರಡೂ ಕೂಡ ಮಹಾಕಾವ್ಯಗಳು. ಈ ಇಲಿಯಡ್ ಮತ್ತು ರಾಮಾಯಣ ಕೃತಿಗಳನ್ನು ಪರಸ್ಪರ ಹೋಲಿಸಿ ಅದರಲ್ಲಿರುವಂಥ ಸಾಮ್ಯಾಂಶಗಳು, ವೈಷಮ್ಯಾಂಶಗಳನ್ನು ನಾವು ಅಧ್ಯಯನ ಹೆಂಗೆ ಮಾಡ್ತೀವೋ ಅದೇ ಥರ ಅರಿಸ್ಟಾಟಲ್ ಬರೆದಿರುವಂಥ, ನಾನು ಆಗಲೇ ಹಿಂದೆ ಉಲ್ಲೇಖ ಮಾಡಿದ್ದೆ, ಪೊಯೆಟಿಕ್ಸ್ ಅನ್ನುವಂಥ ಕೃತಿ. ಪೊಯೆಟಿಕ್ಸ್ ಅಂದರೆ ಕಾವ್ಯಮೀಮಾಂಸೆ ಕೃತಿ, ಅರಿಸ್ಟಾಟಲ್ ಬರೆದಿರುವಂಥದ್ದು ಪೊಯೆಟಿಕ್ಸ್. ಭರತ ಬರೆದಿರುವಂಥ ನಾಟ್ಯಶಾಸ್ತ್ರ. ಈ ಕೃತಿಗಳಿಗಿರುವಂಥ ಸಾಮ್ಯ ವೈಷಮ್ಯಗಳು ನಾನು ಹೇಳಿದೆ. ಪೊಯೆಟಿಕ್ಸ್ನಲ್ಲಿ ಕೆಥಾರ್ಸಿಸ್ ಬರುತ್ತೆ, ಭರತನ ನಾಟ್ಯಶಾಸ್ತ್ರದಲ್ಲಿ ರಸ ಸಿದ್ಧಾಂತ ಬರುತ್ತೆ. ಸೊ ಇವೆರಡೂ ಕೂಡ ತುಂಬ ಹತ್ತತ್ರ ಇದ್ದಾವೆ ಅಂತಂದ್ಬಿಟ್ಟು ಸಾಮ್ಯ ಮತ್ತು ವೈಷಮ್ಯ ಇವುಗಳನ್ನು ಅಭ್ಯಾಸ ಮಾಡುವಂಥದ್ದು. ನೋಡಿ, ಇವು ಸೃಜನೇತರ ಪೊಯೆಟಿಕ್ಸ್ ಮತ್ತು ನಾಟ್ಯಶಾಸ್ತ್ರ. ಸೊ ಈ ತತ್ವ ವಿಚಾರಗಳನ್ನ ಹೋಲಿಸೋದಕ್ಕೆ ಸಾಧ್ಯ ಇದೆ. ಸೊ ಆತನ ಪ್ರಕಾರ ತೌಲನಿಕ ಸಾಹಿತ್ಯ ಪರೀಕ್ಷೆ, ಆತನ ಪ್ರಕಾರ ಎಸ್ ಪ್ರಾವರ್ ಪ್ರಕಾರ, ಒಂದು ತೌಲನಿಕ ಸಾಹಿತ್ಯದ ಪರೀಕ್ಷೆ ಅಂತಂತ ಹೇಳಿದ್ರಲ್ಲ, ಆ ಪರೀಕ್ಷೆ ಹೆಂಗಾಗತ್ತೆ ಅಂತಂದರೆ ವೈದೃಶ್ಯ ಅಂದರೆ ವಿರುದ್ಧತೆ, ಬೇರೆ ಬೇರೆ ಕೃತಿಗಳಲ್ಲಿರುವಂಥ ವಿರುದ್ಧತೆ. ಅಂದರೆ ಸಮಾನ ವಸ್ತು ಇದ್ದು ಕೆಲವೊಂದು ಸತಿ ವಸ್ತು ವಿರುದ್ಧವಾಗಿರುತ್ತೆ, ಒಂದು ಕೃತಿಯಿಂದ ಮತ್ತೊಂದು ಕೃತಿಗೆ ಭಿನ್ನತೆ ಹೊಂದಿರುತ್ತೆ. ಆ ಭಿನ್ನತೆಗಳನ್ನು ಕಂಡುಹಿಡಬೇಕು ಮತ್ತು ಅದರ ಕಾರಣ, ತಾತ್ವಿಕ ಹಿನ್ನೆಲೆ, ಸಾದೃಶ್ಯ, ಸಮಾನತೆ, ಆಕರ ಶೋಧನೆ, ಮೂಲ ಕೃತಿ ಯಾವ ರೀತಿ ಇದೆ, ಆ ಮೂಲ ಕೃತಿಗೂ ಈ ಕೃತಿಗಳಿಗೂ ಹೆಂಗೆ ಸಾಮ್ಯ ವೈಷಮ್ಯಗಳಿದ್ದಾವೆ, ಪ್ರಭಾವ ಹೆಂಗೆ ಬೀರಿದೆ, ಅದು ಇವು ಪ್ರಭಾವಗಳನ್ನ ಹೆಂಗೆ ಸ್ವೀಕರಿಸಿದೆ, ಪರಿಪೂರ್ಣವಾಗಿ ಸ್ವೀಕರಿಸಿದವ ಅಥವಾ ಲೇಖಕನ ವ್ಯಕ್ತಿ ವಿಶಿಷ್ಟತೆ ಅದರಲ್ಲಿ ಏನಾದರೂ ಇದೆಯಾ, ಅಥವಾ ಅವನೇನು ಬದಲಾವಣೆ ಮಾಡ್ಕೊಂಡಿದ್ದಾನ, ತನ್ನದನ್ನ ಏನಾದರೂ ಸೇರಿಸಿದಾನ, ಇವನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ ತೌಲನಿಕ ಸಾಹಿತ್ಯದ ಅಧ್ಯಯನದಲ್ಲಿ
ಅನ್ನುವಂಥದ್ದನ್ನು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ರಕ್ತಾಕ್ಷಿ ಮತ್ತು ಹ್ಯಾಮ್ಲೆಟ್. ರಕ್ತಾಕ್ಷಿ ಬರೆದಿರುವಂಥದ್ದು ಕುವೆಂಪು, ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ನ ಆಧಾರದ ಮೇಲೆ ಬರೆದಿರುವಂಥ ರಕ್ತಾಕ್ಷಿ ನಾಟಕ ಆಧಾರದ ಮೇಲೆ ರೂಪಿಸಲಾಗಿರುವಂಥದ್ದು, ನೇರ ಭಾಷಾಂತರ ಅಲ್ಲ. ಸೊ ಸಮಾನ ವಸ್ತು ಇದ್ರೂ ಕೂಡ ಉದ್ದಕ್ಕೂ ಕಾಣುವಂಥ ವೈದೃಶ್ಯ, ಭಿನ್ನತೆಗಳು, ಇದು ಮುಖ್ಯ. ಶೇಕ್ಸ್ಪಿಯರ್ನ ಮನೋಧರ್ಮ, ಕುವೆಂಪು ಮನೋಧರ್ಮ ಎರಡೂ ಕೂಡ ಭಿನ್ನವಾಗಿದೆ. ಇಬ್ಬರ ಕಾಲನೂ ಕೂಡ ಭಿನ್ನವಾಗಿದೆ, ಭಾಷೆ ಭಿನ್ನವಾಗಿದೆ, ಅದರ ನಾಟಕಗಳ ವಸ್ತು ಒಂದೇ ಆಗಿದೆ. ಆದರೂ ಕೂಡ ನಿರೂಪಣೆಯಲ್ಲಿ ಭಿನ್ನತೆ ಇದೆ, ವಸ್ತುವಿನಲ್ಲಿ ಬದಲಾವಣೆ ಇದೆ. ಯಾಕೆ ಹಿಂಗಾಗಿದೆ? ಇದನ್ನು ಒಬ್ಬ ಲೇಖಕ, ಒಬ್ಬ ತೌಲನಿಕ ಅಧ್ಯಯನಕಾರ ಅನ್ವೇಷಣೆ ಮಾಡುವಂಥದ್ದು. ಇದು ಮುಖ್ಯವಾಗಿರುವಂಥದ್ದು. ಆಕರ ಶೋಧನೆ, ಹ್ಯಾಮ್ಲೆಟ್, ಸಾಮ್ಯತೆ ವೈಷಮ್ಯ ಎಲ್ಲೆಲ್ಲಿ ಬರುತ್ತೆ, ಹ್ಯಾಮ್ಲೆಟ್ನ ಆಧಾರವಾಗಿಟ್ಕೊಂಡು ರಕ್ತಾಕ್ಷಿಯನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಪ್ರಭಾವ ಎಲ್ಲಿ ಸ್ವೀಕರಿಸಿದ್ದಾರೆ ಕುವೆಂಪು, ತಮ್ಮ ಸ್ವಂತಿಕೆಯನ್ನು ಎಲ್ಲಿ ತೋರಿಸಿದ್ದಾರೆ, ಹ್ಯಾಮ್ಲೆಟ್ನನ್ನು ಎಲ್ಲಿ ಮೀರ್ತಾರೆ ಅನ್ನುವಂಥದ್ದನ್ನು ಕೂಡ ಅಭ್ಯಾಸದ ಒಂದು ಕ್ರಮ ಆಗುತ್ತೆ. ಅದೇ ರೀತಿ ಆಲ್ಬರ್ಟ್ ಕಮು ಅಂತಂತೂ ಕೂಡ ಹೇಳ್ತಾರೆ. ಆತನ ಕ್ಯಾಲಿಗುಲಾ ಅನ್ನುವಂಥ ಕೃತಿ ಮತ್ತು ಗಿರೀಶ್ ಕಾರ್ನಾಡರ ತುಘಲಕ್ ಅನ್ನುವಂಥ ಕೃತಿ. ಕ್ಯಾಲಿಗುಲಾ ಮತ್ತು ತುಘಲಕ್, ಆಲ್ಬರ್ಟ್ ಕಮುವಿನ ಕ್ಯಾಲಿಗುಲಾ ಮತ್ತು ಗಿರೀಶ್ ಕಾರ್ನಾಡರ ತುಘಲಕ್ ಕೃತಿ, ಈ ನಾಟಕಗಳು ಇವುಗಳ ನಡುವೆ ಇರುವಂಥ ಒಂದು ಸಮಾನ ಅಂಶಗಳು ಏನಿದೆ ಅಥವಾ ಬದಲಾವಣೆಗಳೆಲ್ಲೆಲ್ಲಾಗಿದ್ದಾವೆ ಇವೆಲ್ಲನೂ ಕೂಡ ತುಂಬ ಮುಖ್ಯ ಆಗುತ್ತೆ. ಮತ್ತು ಹರಿಹರನ ರಗಳೆಗಳು ಮತ್ತು ಇದಕ್ಕೆ ಮೂಲವಾಗಿರುವಂಥ ತಮಿಳಿನ ಪೆರಿಯ ಪುರಾಣ, ಶೆಕ್ಕಿಳಾರ್ ಕವಿ ಬರೆದಿರುವಂಥ ಪೆರಿಯ ಪುರಾಣ. ಈ ಪೆರಿಯ ಪುರಾಣ ಹರಿಹರನ ರಗಳೆಗಳಿಗೆ ಪ್ರೇರಣೆಯಾಗಿದ್ದು ಕೂಡ ಹರಿಹರ ಹೆಂಗೆ ತನ್ನ ರಗಳೆಗಳನ್ನು ಬದಲಾಯಿಸ್ಕೊಂಡಿದ್ದಾನೆ, ಅದಕ್ಕೇನು ಕಾರಣ, ಇವೆಲ್ಲನೂ ಕೂಡ ಅಧ್ಯಯನದ ವಸ್ತು ಆಗುತ್ತೆ. ಮತ್ತು ಜೈನ ರಾಮಾಯಣದ ಪರಂಪರೆ ಇದೆಯಲ್ಲ, ಈ ಜೈನ ರಾಮಾಯಣದ ಪರಂಪರೆ ನಾಗಚಂದ್ರನ ಮೇಲೆ ಹೆಂಗೆ ಪ್ರಭಾವ ಬೀರಿದೆ, ಜೈನ ರಾಮಾಯಣದ ಪರಂಪರೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮೇಲೆ ಹೆಂಗೆ ಪ್ರಭಾವ ಬೀರಿದೆ, ಇವೆಲ್ಲನೂ ಕೂಡ ತುಂಬ ಮುಖ್ಯವಾಗಿರುವಂಥ ಅಂಶಗಳಾಗತ್ತೆ ತೌಲನಿಕ ಅಧ್ಯಯನದಲ್ಲಿ. ಎಸ್ ಪ್ರಾವರ್ ಪ್ರಕಾರ ಇದು. ನಂತರ ಹೆನ್ರಿ ಹೆಚ್ ರೆಮಾರ್ಕ್ ಅಂತ ತಂದುಬಿಟ್ಟು ಒಬ್ಬ ವಿದ್ವಾಂಸ, ಹೆನ್ರಿ ಹೆಚ್ ರೆಮಾರ್ಕ್ ಅಂತ ತಂದುಬಿಟ್ಟು, ಈ ಹೆನ್ರಿ ಹೆಚ್ ರೆಮಾರ್ಕ್ ಏನು ಹೇಳ್ತಾರೆ ಅಂತಂತಂದರೆ, ತುಂಬ ವ್ಯಾಪಕವಾಗಿರುವಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಪ್ರಾವರ್ಗಿಂತನೂ ಕೂಡ ಅತ್ಯಂತ ಹೆಚ್ಚು, ಪ್ರಾವರ್ ಸೃಜನೇತರ ಅಂತಂತ ಹೇಳ್ತಾನೆ, ಅಲ್ಲಿಗೆ ವಿಸ್ತರಿಸ್ತಾನೆ ಪ್ರಾವರ್. ಹೆನ್ರಿ ಹೆಚ್ ರೆಮಾರ್ಕ್ ಏನು ಮಾಡ್ತಾನೆ ಅಂತಂತಂದರೆ, ಅದಕ್ಕಿಂತ ಇನ್ನೂ ಕೂಡ ಹೆಚ್ಚು ವಿಸ್ತೃತವಾಗಿ ತೌಲನಿಕ ಅಧ್ಯಯನವನ್ನು ವ್ಯಾಪ್ತಿಗೊಳಿಸ್ತಾನೆ. ಇನ್ನೂ ಕೂಡ ಅದರ ವಿಸ್ತಾರವನ್ನು ದೊಡ್ಡದು ಮಾಡ್ತಾನೆ. ಸೊ ಆತನ ಪ್ರಕಾರ ನೋಡ್ರಿ, ಅವ್ನು ಕೊಟ್ಟಿರುವಂಥ ವ್ಯಾಖ್ಯೆ ಅತ್ಯಂತ ವ್ಯಾಪಕವಾಗಿದ್ದು ಏನಂತಂತಂದರೆ ತುಂಬ ಚರ್ಚೆಗೆ ಒಳಪಟ್ಟಿರುವಂಥ ವ್ಯಾಖ್ಯೆ ಇದು. ಯಾಕೆಂತಂತಂದರೆ ಇದಕ್ಕೆ ಭಾಳಷ್ಟು ಟೀಕೆಗಳು ಕೂಡ ಬಂದಿದ್ದಾವೆ. ಇದು ತೌಲನಿಕ ಅಧ್ಯಯನದ ವ್ಯಾಪ್ತಿನ ತುಂಬ ವಿಸ್ತರಿಸ್ಬಿಟ್ಟು ಅತಿವ್ಯಾಪ್ತಿಯ ದೋಷಕ್ಕೆ ಒಳಗಾಗಿದೆ ಅನ್ನುವಂಥ ಮಾತು ಕೂಡ ಬಂದಿದೆ. ಇದರ ಪ್ರಕಾರ ಏನಂತಂದರೆ, ಒಂದು ನಿರ್ದಿಷ್ಟ ದೇಶದ ಗಡಿಗಳನ್ನು ದಾಟಿ ನಡೆಸುವ ಸಾಹಿತ್ಯಿಕ ಅಧ್ಯಯನ ಹಾಗೂ ಒಂದು ಸಾಹಿತ್ಯವನ್ನು ಇನ್ನೊಂದು ಅಥವಾ ಇತರ ಸಾಹಿತ್ಯಗಳ ಜೊತೆಗೆ ಹೋಲಿಸುವಂಥದ್ದು ಇದೊಂದು. ಆಮೇಲೆ ತೌಲನಿಕ ಸಾಹಿತ್ಯದ ಜೊತೆಗೆ ಇದು ಇಂಪಾರ್ಟೆಂಟು, ಹೆಂಗೆ ವ್ಯಾಪ್ತಿಯನ್ನು ವಿಸ್ತಾರ ಮಾಡ್ತಾನೆ ಅಂತ. ತೌಲನಿಕ ಸಾಹಿತ್ಯದ ಜೊತೆಗೆ ತೌಲನಿಕ ಸಾಹಿತ್ಯವು ಕಲೆ, ತತ್ವಶಾಸ್ತ್ರ, ಚರಿತ್ರೆ, ಸಮಾಜ ವಿಜ್ಞಾನ, ಧರ್ಮ ಮೊದಲಾದ ಜ್ಞಾನಶಿಸ್ತುಗಳೊಂದಿಗೆ ಹೊಂದಿರುವಂಥ ಸಂಬಂಧವನ್ನು ಪರಿಶೀಲಿಸುವುದು ಇದರ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾನೆ. ಅದರ ವ್ಯಾಪ್ತಿಗೆ, ತೌಲನಿಕ ಸಾಹಿತ್ಯ ಅಧ್ಯಯನದ ವ್ಯಾಪ್ತಿಗೆ ಬರುತ್ತೆ ಅಂತ. ಈಗ ನಾವು ಹೇಳಿರುವಂಥ ಅಷ್ಟೂ ಅಧ್ಯಯನಕಾರರಲ್ಲಿ, ತೌಲನಿಕ ಅಧ್ಯಯನಕಾರರಲ್ಲಿ ತೌಲನಿಕ ಅಧ್ಯಯನದ ವ್ಯಾಪ್ತಿಯನ್ನು ಅತ್ಯಂತ ವಿಸ್ತೃತಗೊಳಿಸಿದಂಥ, ಅದರ ವ್ಯಾಪ್ತಿನ ಅತ್ಯಂತ ವಿಸ್ತಾರಗೊಳಿಸಿದಂಥ ವ್ಯಾಖ್ಯೆ ಇದು ಹೆನ್ರಿ ಹೆಚ್ ರೆಮಾರ್ಕ್. ಒಂದು ನಿರ್ದಿಷ್ಟ ದೇಶದ ಗಡಿಗಳನ್ನು ದಾಟಿ ನಡೆಸುವಂಥ ಅಧ್ಯಯನ. ಫಾರ್
ಫಾರ್ ಎಕ್ಸಾಂಪಲ್, ಈಗಾಗಲೇ ನಾವು ಮಾತಾಡಿದ್ವಿ, ಯಾವುದು ಸಾಫಕ್ಲಿಸ್ನ ಎಜಾಕ್ಸ್ ಮತ್ತು BM ಶ್ರೀ ಅವರ ಅಶ್ವತ್ಥಾಮನ್, ಇಂಗ್ಲೆಂಡ್ನ ವರ್ಡ್ಸ್ವರ್ತ್ ಮತ್ತು ಕನ್ನಡದ ಕುವೆಂಪು, ಒಂದು ದೇಶದ ಗಡಿಗಳನ್ನು ದಾಟಿ ನಡೆಸುವಂಥ ಸಾಹಿತ್ಯಿಕ ಅಧ್ಯಯನ. ಒಂದು ಸಾಹಿತ್ಯವನ್ನು ಇನ್ನೊಂದು ಅಥವಾ ಇತರ ಸಾಹಿತ್ಯಗಳ ಜೊತೆ ಹೋಲಿಸುವಂಥದ್ದು. ಇದನ್ನು ಕೂಡ ಈಗ ಹೇಳಿರುವಂಥ ಉದಾಹರಣೆನೂ ಕೂಡ ಅನ್ವಯಿಸುತ್ತೆ. ಅದೇ ರೀತಿ ಕುವೆಂಪು ಬರೆದಿರುವಂಥ ರಾಮಾಯಣ, ವೀರಪ್ಪ ಮೊಯ್ಲಿಯವರು ಬರೆದಿರುವಂಥ ಶ್ರೀ ರಾಮಾಯಣ ಮಹಾನ್ವೇಷಣಂ ಒಂದು ಸಾಹಿತ್ಯ, ಇನ್ನೊಂದು ಇತರ ಸಾಹಿತ್ಯದ ಜೊತೆ, ಅಂದರೆ ಒಂದೇ ಭಾಷೆಗೆ ಸಂಬಂಧಪಟ್ಟಿರುವಂಥದ್ದು ಬೇರೆ ಬೇರೆ ಸಾಹಿತ್ಯ ಕೃತಿಗಳು. ಇದನ್ನು ಅಭ್ಯಾಸ ಮಾಡುವಂಥದ್ದು. ಇದರ ಜೊತೆಗೆ ತೌಲನಿಕ ಸಾಹಿತ್ಯದ ಜೊತೆಗೆ ನೋಡಿ, ಅವ್ರು ಹೇಳ್ತಿರೋದು ತೌಲನಿಕ ಸಾಹಿತ್ಯದ ಜೊತೆಗೆ. ತೌಲನಿಕ ಸಾಹಿತ್ಯ ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಅಂತ. ತೌಲನಿಕ ಸಾಹಿತ್ಯದ ಜೊತೆಗೆ ಕಲೆ ಹೊಂದಿರುವಂಥ ಸಂಬಂಧ. ಕಲೆಗಳು ಅಂತಂತಂದ್ರೆ ಪ್ರದರ್ಶಕ ಕಲೆಗಳು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಯಕ್ಷಗಾನಕ್ಕೊಂದು ಸಾಹಿತ್ಯ ಇರುತ್ತೆ, ಯಕ್ಷಗಾನ ಸಾಹಿತ್ಯದ ಜೊತೆಗೆ ಕಲೆ ಇರುತ್ತೆ. ಸಣ್ಣಾಟ ದೊಡ್ಡಾಟ ಇವೆಲ್ಲನೂ ಕೂಡ ಇರ್ತವೆ. ಬೇರೆ ಬೇರೆ ಪೇಂಟಿಂಗ್ ಮಾಡ್ತಾ ಇರ್ತಾರೆ. ಕವಿತೆ ಬರಿತಾ ಇರಬೇಕಾದ್ರೆ, ಒಂದು ಕವಿತೆ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಪೇಂಟಿಂಗ್ ಮಾಡ್ತಾರೆ. ಸೊ ಈ ಅಂದರೆ ಆ ಸಾಹಿತ್ಯಕ್ಕೂ ಈ ಪೇಂಟಿಂಗ್ ಇರುವಂಥ ಸಂಬಂಧ. ಸೊ ಇದನ್ನು ಅಭ್ಯಾಸ ಮಾಡುವಂಥದ್ದು, ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡುವಂಥದ್ದು. ಸಾಹಿತ್ಯ ಕೃತಿ ಮತ್ತು ಸಾಹಿತ್ಯ ಕೃತಿಯ ಹಿನ್ನೆಲೆಯಿರುವಂಥ ತತ್ವಶಾಸ್ತ್ರ ಅಂದರೆ ಇದೇನೋ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂತಂತಲ್ಲ. ಈಗ ಕುವೆಂಪು ಅವರ ಶಿವರಾಮ್ ಕಾರಂತರ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಗೋಪಾಲಯ್ಯ ಅನ್ನುವಂಥವನು ಸುಮ್ಮನೆ ಅವನು ಜೀವನ ಪರ್ಯಂತ ಕೃಷಿ ಮಾಡಿಕೊಂಡು ಅದರಲ್ಲಿ ಸಂತೃಪ್ತಿ ಪಡ್ತಾ ಹೋಗ್ತಾನೆ, ಸೆಣಸಾಡ್ತಾ ಹೋಗ್ತಾನೆ, ಮತ್ತು ಅದರಲ್ಲಿ ಒಂದು ಏನೋ ಒಂದು ಸಾರ್ಥಕತೆಯನ್ನು ಪಡಿತಾನೆ. ಹಾಗಾದರೆ ಮನುಷ್ಯನ ಜೀವನದ ಮೌಲ್ಯ ಏನು, ಮನುಷ್ಯನ ಜೀವನದ ಸಾರ್ಥಕತೆ ಎಲ್ಲಿದೆ ಅನ್ನುವಂಥದ್ದು ಸುಖದಲ್ಲಿ ಕಾಣ್ತಾರೆ, ದುಡಿಮೆಯಲ್ಲಿ ಕಾಣ್ತಾ ಇದ್ದಾರೆ. ಸುಖದಲ್ಲಿ ಕಾಣುವಂಥದ್ದು ಅವರ ಫಿಲಾಸಫಿ, ಅವರ ತತ್ವಶಾಸ್ತ್ರ. ದುಡಿಮೆಯಲ್ಲಿ ಕಾಣುವಂಥದ್ದು ಈತನ ತತ್ವಶಾಸ್ತ್ರ. ಸೊ ಹಾಗಾಗಿ ಏನಂತಂತಂದರೆ ಒಂದು ಕೃತಿಯ ಹಿನ್ನೆಲೆಯಿರುವಂಥ ತತ್ವಶಾಸ್ತ್ರ ಏನು ಅನ್ನುವಂಥದ್ದು, ಅಂದರೆ ಅದನ್ನು ಅಭ್ಯಾಸ ಮಾಡುವಂಥದ್ದು. ಮತ್ತು ಇನ್ನೊಂದು ಏನು ಅಂತಂದರೆ ತತ್ವಶಾಸ್ತ್ರವನ್ನು ಕೂಡ ಅದಕ್ಕೆ ಅಪ್ಲೈ ಮಾಡುವಂಥದ್ದು. ತತ್ವಶಾಸ್ತ್ರ ಅಂತಂತಂದರೆ ಫಿಲಾಸಫಿ ಮಾಮೂಲಿ ಅಧ್ಯಾತ್ಮ ಅಂತಂತಲ್ಲ, ಬದಲಿಗೆ ತತ್ವಶಾಸ್ತ್ರ ಅಂತಂದರೆ ಇವತ್ತಿನ ಅಸ್ತಿತ್ವದ ಸಮಸ್ಯೆ ಅನ್ನುವಂಥದ್ದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮನುಷ್ಯನ ಜೀವನದ ಗುರಿಗಳಿಗೆ ಬಗ್ಗಿನ ಚಿಂತನೆ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಮನುಷ್ಯನ ದುಃಖಕ್ಕೆ ಸಂಬಂಧಪಟ್ಟಿರುವಂಥ ಚಿಂತನೆ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇವೆಲ್ಲನೂ ಕೂಡ ಆಧುನಿಕ ತತ್ವಶಾಸ್ತ್ರದ ಸಮಸ್ಯೆಗಳೇ. ಸೊ ತತ್ವಶಾಸ್ತ್ರ, ಚರಿತ್ರೆ, ಸಾಹಿತ್ಯದ ಕೃತಿಯ ಜೊತೆಗೆ ಚರಿತ್ರೆ ಹೊಂದಿರುವಂಥ ಸಂಬಂಧ, ಸಮಾಜ ವಿಜ್ಞಾನ, ಧರ್ಮ ಮೊದಲಾದ ಜ್ಞಾನ ಶಿಸ್ತುಗಳ ಜೊತೆ ಸಾಹಿತ್ಯ ಕೃತಿಗಳು ಹೊಂದಿರುವಂಥ ಸಂಬಂಧಗಳನ್ನು ಪರಿಶೀಲನೆ ಮಾಡುವಂಥದ್ದು. ಮತ್ತು ಪರಿಶೀಲನೆ ಮಾಡೋದ್ರ ಮುಖಾಂತರ, ತುಲನೆ ಮತ್ತು ವಿಶ್ಲೇಷಣೆಯ ಮುಖಾಂತರ ಅವುಗಳ ಹಿನ್ನೆಲೆಯ ತಾತ್ವಿಕತೆ ಏನು ಅನ್ನುವಂಥದ್ದನ್ನು ಅಭ್ಯಾಸ ಮಾಡುವಂಥದ್ದು ಇದೆಯಲ್ಲ, ಇದು ತೌಲನಿಕ ಸಾಹಿತ್ಯದ ಅಧ್ಯಯನದ ಮುಖ್ಯವಾಗಿರುವಂಥ ಅಂಶ ಅಂತಂತ ಹೆನ್ರಿ H. ರೆಮಾರ್ಕ್ ಹೇಳ್ತಾರೆ, ಅಭಿಪ್ರಾಯ ಪಡ್ತಾರೆ. ಇದು ಅತ್ಯಂತ ವಿಸ್ತೃತವಾಗಿರುವಂಥ ವ್ಯಾಖ್ಯೆ. ಈಗ ಒಟ್ಟಾರೆ ಇದನ್ನು ಒಂದು ಸಮಪ್ ಮಾಡೋದಾದರೆ, ಆಕ್ಚುಲಿ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಸಾಹಿತ್ಯದ ವಿಭಾಗಕ್ಕೆ ಸೇರಿದಂಥ ಒಂದು ಅಧ್ಯಯನ ಶಾಖೆ ಅನ್ನುವಂಥದ್ದು ಒಂದು ಅಂಶ. ತೌಲನಿಕ ಸಾಹಿತ್ಯದ ಅಧ್ಯಯನಕ್ಕೆ ಸೇರಿರುವಂಥ ಒಂದು ಅಧ್ಯಯನ ಶಾಖೆ ಮುಖ್ಯವಾಗಿರುವಂಥದ್ದು. ಮತ್ತು ಇನ್ನೊಂದು ಏನು ಅಂತಂದರೆ, ಇದು ಜನಾಂಗಕ್ಕೆ ಸಂಬಂಧಪಟ್ಟಿಲ್ಲ, ಜನಾಂಗಕ್ಕೆ ಸೀಮಿತವಾಗಿಲ್ಲ, ಭಾಷೆಗೆ ಸೀಮಿತವಾಗಿಲ್ಲ, ಒಂದು ಭೂಪ್ರದೇಶಕ್ಕೆ ಸೀಮಿತವಾಗಿಲ್ಲ. ಅದನ್ನು ಮೀರಿ ಏನು ಮಾಡುತ್ತೆ ಅಂತಂದರೆ ಸಾಹಿತ್ಯವನ್ನು ಪರಿಶೀಲನೆಗೆ ಒಳಪಡಿಸುತ್ತೆ. ತೌಲನಿಕ ಸಾಹಿತ್ಯದ ಮುಖ್ಯವಾಗಿರುವಂಥ ನೆಲೆನೇ ಇದು. ಜನಾಂಗ, ಭಾಷೆ, ಧರ್ಮ, ಸಂಸ್ಕೃತಿ, ಗಂಡು ಹೆಣ್ಣು ಭೇದಗಳನ್ನು ಮೀರಿ, ವರ್ಣಭೇದವನ್ನು ಮೀರಿ ಏನಂತಂದ್ರೆ ಸಾಹಿತ್ಯದ ಅಧ್ಯಯನದಲ್ಲಿ ತೊಡಗುವಂಥದ್ದು. ಆಮೇಲೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಸಾಹಿತ್ಯದ ಅಭ್ಯಾಸ ಇರುತ್ತೆ. ಇದು
ಮೊದಲೇ ನಾವು ತಿಳ್ಕೊಂಡಿದ್ದೀವಿ. ತೌಲನಿಕ ಅಂತಂತಂದ್ರೆ ತುಲನೆ ಅನ್ನುವಂಥದ್ದು, ಒಂದಕ್ಕಿಂತ ಹೆಚ್ಚಿದ್ರೆ ಮಾತ್ರ ತೌಲನ ಅನ್ನುವಂಥದ್ದು ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ನಂತರ ಬೇರೆ ಬೇರೆ ಪ್ರದೇಶಕ್ಕೆ 2 ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಬಂದಿರುವಂಥ ನೋಡಿ 2 ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ಬಂದಿರುವಂಥ ಬಹುಮಟ್ಟಿಗೆ ಬೇರೆ ಬೇರೆ ಪ್ರದೇಶಗಳಿಗೆ ಸೇರಿರುವಂಥ, ಆಮೇಲೆ ಸಾಹಿತ್ಯ ಕೃತಿಗಳ ಇಲ್ಲವೇ 2 ಅಥವಾ ಪ್ರದೇಶಕ್ಕೆ ಸೇರಿರುವಂಥ ಸಾಹಿತ್ಯ ಕೃತಿಗಳ ಇಲ್ವೇ 2 ಅಥವಾ ಅದಕ್ಕಿಂತ ಹೆಚ್ಚು ಭಾಷೆಗೆ ಸೇರಿರುವಂಥ ಸಾಹಿತಿಗಳು, 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಷೆಗೆ ಸೇರಿರುವಂಥ ಸಾಹಿತ್ಯ ಕೃತಿಗಳು ಅಥವಾ ಸಾಹಿತಿಗಳು, ಇವುಗಳ ತೌಲನಿಕ ಪರಿಶೀಲನೆ ಇಲ್ಲಿ ಆಗುತ್ತೆ. ಆಮೇಲೆ ಸಾಹಿತ್ಯಗಳ ನಡುವಣ ಸಮಾನತೆ, ಭಿನ್ನತೆ, ಆಕರ ಶೋಧನೆ, ಪ್ರಭಾವ ಮತ್ತು ಪ್ರೇರಣೆ ಇವೆಲ್ಲನೂ ಕೂಡ ತೌಲನಿಕ ಸಾಹಿತ್ಯದ ಅಧ್ಯಯನದ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು. ಇದು ಒಂದು. ಇನ್ನೊಂದೇನಂತಂದರೆ ಭಿನ್ನ ಸಾಹಿತಿಗಳ ನಡುವಣ ಪರಸ್ಪರ ಸಂಬಂಧ, ಸಂಪರ್ಕ, ಪ್ರಭಾವಗಳನ್ನು ಅಭ್ಯಾಸ ಮಾಡಲಾಗುತ್ತೆ. ಬೇರೆ ಬೇರೆ ಸಾಹಿತಿಗಳ ನಡುವಿನ ಸಂಬಂಧಗಳನ್ನು ಅಭ್ಯಾಸ ಮಾಡುವಂಥದ್ದು, ಅವರಿಂದ ಇವರು ಹೇಗೆ ಪ್ರಭಾವಿತರಾಗಿದ್ದಾರೆ, ಪ್ರೇರಣೆ ಪಡೆದಾರೆ. ಫಾರ್ ಎಕ್ಸಾಂಪಲ್ ಟಾಲ್ಸ್ಟಾಯ್ನ ಕಾದಂಬರಿಯನ್ನು ಓದ್ಬಿಟ್ಟು, ಕಾದಂಬರಿ ಅಂತಂತಂದರೆ ಅದೊಂದು ಆ್ಯಕ್ಚುಲಿ ತುಂಬ ಘನತೆಯಲ್ಲದ ಸಾಹಿತ್ಯ ಪ್ರಕಾರ ಅಂತ ತಿಳ್ಕೊಂಡಿದ್ದಂಥ ಕುವೆಂಪು ನಂತರ ಟಾಲ್ಸ್ಟಾಯ್ ಅವರ ಕಾದಂಬರಿಗಳನ್ನು ಓದ್ಬಿಟ್ಟು ನಂತರ ಕಾದಂಬರಿ ಪ್ರಕಾರದ ಬಗ್ಗೆ ಗೌರವವನ್ನು ತಾಳಿ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಅನ್ನುವಂಥ ಮಹಾನ್ ಕೃತಿಗಳನ್ನು ಬರೆದರು. ನಂತರ ಮತ್ತೊಂದು ಮಹಾಕಾದಂಬರಿಯನ್ನು ಇನ್ನೂ ಅಖಿಲ ಕರ್ನಾಟಕದ ವ್ಯಾಪ್ತಿಯ ಒಂದು ಬೃಹತ್ ಆಗಿರುವಂಥ ಕಾದಂಬರಿಯನ್ನು ಬರಿಬೇಕು ಅಂತಂದ್ಬಿಟ್ಟು ಕೂಡ ಸಿದ್ಧತೆ ಮಾಡಿಕೊಳ್ಬೇಕು ಅಂತಂತ ಯೋಚನೆ ಮಾಡಿದ್ರು. ಅಂದರೆ ವಿಧಿವಶರಾದರು ಅಷ್ಟರೊಳಗೆ. ಸೊ ಈ ಥರ ಅಂದರೆ ಸಂಬಂಧಗಳು ಹೆಂಗಿರುತ್ತೆ ಅಂತಂದರೆ ಟಾಲ್ಸ್ಟಾಯಿಂದ ಪ್ರೇರಣೆ ಪಡೆದರು. ಮಾಸ್ತಿಯವರು ಟಾಲ್ಸ್ಟಾಯ್ ಮತ್ತು ಬೂರ್ಜ್ವಾ ವೃಕ್ಷಗಳು ಅನ್ನುವಂಥ ಒಂದು ಕೃತಿಯನ್ನು, ಒಂದು ಕಥೆಯನ್ನು ಬರೆದರು, ಟಾಲ್ಸ್ಟಾಯ್ ಮತ್ತು ಬೂರ್ಜ್ವಾ ವೃಕ್ಷಗಳು ಅಂತಂದ್ಬಿಟ್ಟು. ಮಾಸ್ತಿ ಅವರು ಟಾಲ್ಸ್ಟಾಯ್ನ ವ್ಯಕ್ತಿತ್ವದಿಂದ ಪ್ರಭಾವಿತರಾದಂಥವ್ರು, ಕೃತಿಗಳಿಂದ ಪ್ರಭಾವಿತರಾದಂಥವ್ರು. ಸೊ ಅವ್ರೇನು ಮಾಡ್ತಾರೆ ಅಂತಂತಂದರೆ ಆ ಸಾಹಿತಿಯ ಜೀವನ ಮತ್ತು ಕೃತಿಯನ್ನು ಅದರಿಂದ ಪ್ರಭಾವಿತರಾಗಿ ಕೃತಿಯನ್ನು ಬರೀತಾರೆ. ಸೊ ಈ ಥರದ ಸಂಬಂಧಗಳನ್ನು ಅಭ್ಯಾಸ ಮಾಡುವಂಥದ್ದು. ಸೊ ಹೀಗಾಗಿ ಈ ಥರ ಭಿನ್ನ ಸಾಹಿತಿಗಳ ನಡುವಣ ಸಂಬಂಧ, ಸಂಪರ್ಕ, ಕೆಲವೊಂದು ಸತಿ ನೇರವಾಗಿರುವಂಥ ಸಂಪರ್ಕ ಇರ್ಬೋದು. ಗಾಂಧೀಜಿ ಕೆಲವು ಕೃತಿಗಳನ್ನು ಬರೆದಿದ್ದಾರೆ, ಟ್ಯಾಗೋರ್ ಕೆಲವು ಕೃತಿಗಳನ್ನು ಬರೆದಿದ್ದಾರೆ. ಇಬ್ಬರಿಗೂ ನೇರವಾಗಿರುವಂಥ ಸಂಬಂಧ ಇತ್ತು. ಪರಸ್ಪರ ಮಾತಾಡ್ತಿದ್ರು, ಪರಸ್ಪರ ಭೇಟಿ ಆಗ್ತಿದ್ರು, ಭಿನ್ನ ಅಭಿಪ್ರಾಯಗಳಿಗೂ ಸಹಮತಗಳಿಗೂ ಹಲವಾರು ವಿಷಯಗಳ ಬಗ್ಗೆ. ಸೊ ಈ ಥರದ್ದೆಲ್ಲನೂ ಕೂಡ. ಸೊ ಹಾಗಾಗಿ ಏನಂತಂತಂದರೆ ನೇರವಾಗಿರುವಂಥ ಸಂಬಂಧ, ಸಹಮತ ಮತ್ತು ಭಿನ್ನಮತ ಇವೆಲ್ಲನೂ ಕೂಡ ಇರುವಂಥದ್ದನ್ನು ಅಭ್ಯಾಸ ಮಾಡುವಂಥದ್ದು. ಇವೆಲ್ಲನೂ ಕೂಡ ತೌಲನಿಕ ಅಧ್ಯಯನದ ವ್ಯಾಪ್ತಿಗೆ ಬರುತ್ತೆ. ಸೊ ಹಾಗಾಗಿ ಏನಂತಂದರೆ ಒಂದು ದೇಶ ಸಾಹಿತ್ಯ ಪ್ರಕಾರದ ಪ್ರಭಾವ, ಪ್ರಸಾರ, ಸ್ಥಾನಮಾನಗಳನ್ನು ಇನ್ನೊಂದು ದೇಶ ಅಥವಾ ಇನ್ನೊಂದು ಭಾಷೆಯನ್ನಾಡುವಂಥ ಭಾಷೆ ಅಥವಾ ಸಾಹಿತ್ಯ ಪ್ರಕಾರ, ಪ್ರಭಾವ, ಪ್ರಸಾರ, ಸ್ಥಾನಮಾನಗಳನ್ನು ತುಲನೆ ಮಾಡಿ ಅಭ್ಯಾಸ ಮಾಡುವಂಥದ್ದು ಒಂದು. ಮತ್ತು ಅವುಗಳಲ್ಲಿ ತರತಮ ಭಾವನೆಗಳನ್ನು ಎಣಿಸದೇ ಇರುವಂಥದ್ದು ಅಥವಾ ಅದರಲ್ಲಿ ತರತಮ ಭಾವನೆಗಳನ್ನು ಪರಿಗಣಿಸದೇ ಇರುವಂಥದ್ದು, ಇದು ತೌಲನಿಕ ಸಾಹಿತ್ಯ. ಇದರ ಜೊತೆಗೆ ಸೃಜನೇತರ ಅಂಶಗಳನ್ನು ಕೂಡ ಜೊತೆಗೆ ತಂದು, ಸೃಜನೇತರ ಅಂಶ H. ರೆಮಾರ್ಕ್ ಹೇಳ್ತಾನಲ್ಲ, ಸೊ ಆ ಥರ ಸೃಜನೇತರ ಅಂಶಗಳನ್ನು ಕೂಡ ಒಳಗೊಂಡು ಒಂದು ವಿಸ್ತೃತವಾಗಿರುವಂಥ ಒಂದು ಅಧ್ಯಯನದ ಕ್ರಮವನ್ನು, ಅಧ್ಯಯನದ ವಿಧಾನವನ್ನು ಆ್ಯಕ್ಚುಲಿ ಪ್ರಸ್ತುತಪಡಿಸುವಂಥದ್ದು ಅಥವಾ ಅಧ್ಯಯನ ವಿಧಾನವನ್ನು ಪ್ರತಿಪಾದಿಸುವಂಥದ್ದು ತೌಲನಿಕ ಸಾಹಿತ್ಯದ ಅಧ್ಯಯನ ಅನ್ನುವಂಥದ್ದು. ಒಟ್ಟಾರೆ ಒಂದು ಸಾಮಾನ್ಯವಾಗಿರುವಂಥ ಒಂದು ರೂಪ. ನಾವು ಈ ವ್ಯಾಖ್ಯೆಗಳನ್ನು ಅನುಸರಿಸಿ ನಾವು ಈ ರೂಪವನ್ನು ನಾವು ಕಾಣ್ಬೋದು. ಮನುಷ್ಯನ ಸಾಹಿತ್ಯ ಸೃಷ್ಟಿಯೆಲ್ಲ ಒಂದೇ ಅನ್ನುವಂಥದ್ದು ಕೊನೆಗೆ ಒಂದು ನಿರ್ಣಯಕ್ಕೆ ನಾವು ಬರ್ಬೋದಾದರೆ, ಮನುಷ್ಯನ ಸಾಹಿತ್ಯ ಸೃಷ್ಟಿಯೆಲ್ಲ ಒಂದೇ ಎಂಬ ಮಾನವೀಯ ಭಾವನೆಯನ್ನು ಹೊಂದಿ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಭಿನ್ನ ಸಾಹಿತ್ಯಗಳನ್ನು ಅಧ್ಯಯನ ಮಾಡುವಂಥ
ಮನುಷ್ಯನ ಸಾಹಿತ್ಯ ಸೃಷ್ಟಿ ಎಲ್ಲ ಒಂದೇ, ವಿಶ್ವ ಸಾಹಿತ್ಯ ಅನ್ನುವಂಥದ್ದು ಈ ಹಿಂದಿನ ಸೆಷನ್ಗಳಲ್ಲಿ ಹೇಳಿದ್ವಲ್ಲ. ಮನುಷ್ಯರೆಲ್ಲರೂ ಕೂಡ ಒಂದೇ, ಮಾನವರೆಲ್ಲರೂ ಕೂಡ ಒಂದೇ, ಅವ್ರು ರಚಿಸಿರುವಂಥ ಸಾಹಿತ್ಯನೂ ಕೂಡ ಒಂದೇ. ಮನುಷ್ಯರಲ್ಲಿ ಭಿನ್ನತೆ ಇದೆ, ಅವರ ಅಭಿಪ್ರಾಯಗಳಲ್ಲಿ ಭಿನ್ನತೆ ಇದೆ, ಅವರ ಅಭಿರುಚಿಗಳಲ್ಲಿ ಭಿನ್ನತೆ ಇದೆ. ಸಾಹಿತ್ಯದಲ್ಲೂ ಕೂಡ ಅದು ಸಾಮಾನ್ಯನೇ. ಆದರೆ ಸಾಹಿತ್ಯವಾಗಿ ಅವೆಲ್ಲ ಒಂದು. ಅದರಲ್ಲಿ ಸಮಾನತೆ ಅನ್ನುವಂಥದ್ದು ಇಲ್ಲದೆ ಇರ್ಬೋದು, ಸಮಾನ ಅಂಶಗಳು ಕಂಡು ಬರ್ತವೆ. ಸೊ ಮನುಷ್ಯರು ಒಂದೇ ರೀತಿ ಇಲ್ಲದೆ ಇರ್ಬೋದು, ಆದರೆ ಅವರು ಮನುಷ್ಯರವರು. ಸೊ ಹಾಗಾಗಿ ಏನು ಅಂತಂತಂದರೆ, ಮಾನವೀಯ ಭಾವನೆಯನ್ನು ಹೊಂದಿ ಮನುಷ್ಯನ ಸಾಹಿತ್ಯ ಸೃಷ್ಟಿ ಎಲ್ಲ ಒಂದೇ ಅನ್ನುವಂಥ ಭಾವನೆಯನ್ನು ಹೊಂದುವಂಥದ್ದು. ಮತ್ತು ಅಂತಾರಾಷ್ಟ್ರೀಯವಾಗಿರುವಂಥ ನೆಲೆಯಲ್ಲಿ ಗಡಿ ದಾಟಿ ಗಡಿ ಮೀರಿದ ಗಡಿಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಿರುವಂಥದ್ದು. ಸೊ ಅಂತಾರಾಷ್ಟ್ರೀಯ ನೆಲೆಯಲ್ಲಿ ಭಿನ್ನ ಸಾಹಿತ್ಯಗಳನ್ನು ಅಭ್ಯಾಸ ಮಾಡುವಂಥ ಉದಾತ್ತ ಧೋರಣೆಯನ್ನು ತೌಲ್ನಿಕ ಸಾಹಿತ್ಯ ತನ್ನ ಅಧ್ಯಯನದ ಗುರಿಯನ್ನಾಗಿ ಹೊಂದಿದೆ ಅಂತ. ಕೊನೆಗೆ ತೌಲ್ನಿಕ ಅಧ್ಯಯನ ಅಥವಾ ತೌಲ್ನಿಕ ಸಾಹಿತ್ಯದ ಅಧ್ಯಯನ ಏನು ಅಂತಂದರೆ, ಕೊನೆಗೆ ಬರುವಂಥದ್ದು ಇಲ್ಲಿಗೇನೆ. ಮನುಷ್ಯ ಅನ್ನುವಂಥ ಮನುಷ್ಯನ ಸುಖ ದುಃಖ ಅಥವಾ ಅವನ ನೋವು ದುಗುಡ ಸಂಕಟ ಅವಮಾನ ಸೇಡು ದ್ವೇಷ ಎಲ್ಲನೂ ಕೂಡ ಒಂದೇ ಥರ ಎಲ್ಲ ಕಡೆನೂ, ಅಭಿವ್ಯಕ್ತಿ ಪ್ರಕಾರಗಳು ಮಾತ್ರ ಬೇರೆ ಅನ್ನುವಂಥದ್ದು. ಸೊ ಇವೆಲ್ಲ ಮಾನವೀಯವಾಗಿರುವಂಥ ಭಾವನೆಗಳು. ಈ ನೆಲೆಯಲ್ಲಿ ರಚನೆಯಾಗಿರುವಂಥ ಅಂತಾರಾಷ್ಟ್ರೀಯ ಗಡಿ ಆಚೆ ಅಥವಾ ಗಡಿ ಈಚೆ, ಅದು ಯಾವುದೇ ಗಡಿಯಾಗಿರಲಿ, ರಚನೆಯಾಗಿರುವಂಥ ಕೃತಿಗಳನ್ನು ಒಟ್ಟಿಗೆ ತಂದು ಅಭ್ಯಾಸ ಮಾಡಿ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಮನುಷ್ಯನನ್ನು ಉದಾತ್ತಗೊಳಿಸುವಂಥ, ಮನುಷ್ಯನ ಸಂವೇದನೆಯನ್ನು ಸೂಕ್ಷ್ಮಗೊಳಿಸುವಂಥದ್ದು, ಅವನನ್ನು ಸ್ಪಂದಿಸುವಂಥ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ಇದೆಯಲ್ಲ, ಇದು ತೌಲ್ನಿಕ ಸಾಹಿತ್ಯ ಅನ್ನುವಂಥದ್ದು. ಇಲ್ಲಿಗೆ ತೌಲ್ನಿಕ ಸಾಹಿತ್ಯ ಅಂದ್ರೇನು ಅನ್ನುವಂಥ ಎರಡನೇ ಅಧಿವೇಶನ ಆ್ಯಕ್ಚುಲಿ, ಅಂದರೆ ಹಿಂದಿನ ಅಧಿವೇಶನದಲ್ಲಿ ಮುಂದುವರೆದಿರುವಂಥದ್ದು ಇಲ್ಲಿ ಕಂಟಿನ್ಯೂ ಆಗಿತ್ತು. ಇಲ್ಲಿಗೆ ಇದು ಕೊನೆಗೊಂಡಿದೆ. ಇದನ್ನು ಇನ್ನೊಂದು ಸತಿ ನೀವು ಆ್ಯಕ್ಚುಲಿ ಕೇಳಿ. ಇದು ಯಾಕೆಂತಂದರೆ ಇದರಲ್ಲಿ ವ್ಯಾಖ್ಯೆಗಳು ಸುಮಾರು ಬಂದಿದ್ದಾವೆ, ಕೆಲವೊಂದು ಕಾನ್ಸೆಪ್ಟ್ಗಳು ಕೆಲವು ಮಟ್ಟಿಗೆ ಸಂಕೀರ್ಣವಾಗಿರುವಂಥದ್ದು ಇದ್ದಾವೆ. ಸೊ ಹಾಗಾಗಿ ಏನಂತಂದರೆ ಇನ್ನೊಂದು ಸತಿ ಇದನ್ನು ಗಮನ ಕೊಟ್ಟು ಕೇಳಿ, ಟಿಪ್ಪಣಿ ಮಾಡಿಕೊಳ್ಳ್ರಿ. ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ ನೋಟ್ಸ್ ನಾನು ತಪ್ಪಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೀನಿ. ಮತ್ತೆ ಹೇಳೋದಾದರೆ, ಆದಷ್ಟು ಈ ಸಂದರ್ಭದಲ್ಲಿ ಸುರಕ್ಷಿತವಾಗಿರ್ರಿ, ಅನವಶ್ಯಕವಾಗಿ ಓಡಾಡುವಂಥದ್ದು ಇದನ್ನೆಲ್ಲನೂ ಕೂಡ ಮಾಡಬೇಡಿ, ಮನೆಯಲ್ಲಿ ಸುರಕ್ಷಿತವಾಗಿರ್ರಿ, ಅಭ್ಯಾಸ ಮಾಡಿ. ಕಾಲ ಇದೆ, ಈಗ ನಿಮಗೆ ಟೈಮ್ ಇದೆ, ಅಭ್ಯಾಸ ಮಾಡಿ. ಮನೆಯವ್ರ ಜೊತೆ ಒಡನಾಟ ಇಟ್ಕೊಳ್ಳಿ, ಪ್ರೀತಿಯಿಂದ ಮಾತಾಡೋದಕ್ಕೆ ಇದೊಂದು ಅವಕಾಶ ಇದೆ. ಸೊ ನಿಮ್ಮ ಸುರಕ್ಷೆ ಮತ್ತು ಬಂಧುವರ್ಗದವರ ಸುರಕ್ಷೆ ಇದನ್ನೆಲ್ಲ ನೋಡಿಕೊಂಡು ಆರೋಗ್ಯವಂತರಾಗಿರಿ. ಮತ್ತು ಅಕಸ್ಮಾತ್ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ತಡ ಮಾಡದೆ ಇಮ್ಮಿಡಿಯೇಟ್ ತಕ್ಷಣ ವೈದ್ಯರನ್ನು ಕಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಸುರಕ್ಷಿತವಾಗಿದ್ದು ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ. ಎಲ್ಲರಿಗೂ ಕೂಡ ನಮಸ್ಕಾರ.